ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಬನ್ನಿರಿ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ವಿಮೋಚಕನು, ನಮ್ಮ ಒಡೆಯನು ಆದ ಯೇಸುವನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುವ, ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ದಾನವಾಗಿ ಕೊಟ್ಟಿದ್ದೀ, ಅದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನವನ್ನು ನಿಮ್ಮ ಸನ್ನಿಧಾನಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೇ, ನಮ್ಮ ಪಿತೃಗಳು ನಿಮ್ಮನ್ನು ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸಿದಂತಹ ಈ ಮುಂಜಾನೆಯ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಮಕ್ಕಳಾದ ನಾವುಗಳು ಜೀವವುಳ್ಳ ದೇಹಿಗಳಾಗಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಅನೇಕರು ತಮ್ಮದೇ ಆದ ಕಾರ್ಯಗಳಲ್ಲಿ ತಲ್ಲೀನರಾಗಿರುವಾಗ ಕರ್ತನೆ, ನಮ್ಮ ಜೀವಿತದಲ್ಲಿ ಕರ್ತನೆ ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು ಮತ್ತೊಂದು ಆವರ್ತಿ ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಪಡಿಸಿ ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಯೇಸುವೆ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹಾಡುವಂಥ ಹಾಡುಗಳನ್ನು ಕರ್ತನೆ, ಧ್ಯಾನಿಸುವಂಥ ದೇವರ ವಾಕ್ಯಗಳನ್ನು ಸಕಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು ಕರ್ತನೆ. ಈ ಒಂದು ಕರ್ತನೆ ಆರಾಧನೆಗೆ ಭಾಗಿಗಳಾಗುವಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರನ್ನು ಸಹ ನೀನು ಆಶೀರ್ವದಿಸು. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಆರಾಧನೆಗಳಲ್ಲಿ ದೇವರ ನಾಮ ಮಹಿಮೆಗೊಳ್ಳುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇಲೆ. ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾನುವಾರ ಮತ್ತೊಂದು ಆವರ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ ದೇವರು ಕೊಟ್ಟಿರುವಂಥ ಅವಕಾಶವನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸಿ ಆತನನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ನಾವು ಮಹಿಮೆಪಡಿಸುವ. ಒಂದು ಹಳೆಯ ಕನ್ನಡ ಗೀತೆ, ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಎಂಬ ಹಾಡು. ಈ ಒಂದು ಹಾಡಿನ ಎಲ್ಲ ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಹಾಡುಗಳನ್ನು ಹಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಬರೆದಿರುವಂತಹ ಪ್ರತಿಯೊಂದು ಸಾಲುಗಳನ್ನು ನಾವು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ದೇವರ ಸಾನ್ನಿಧ್ಯವನ್ನು ಆ ಹಾಡಿನ ಸಾಲುಗಳ ಮೂಲಕ ಅನುಭವಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವಂಥದ್ದಾಗಿದೆ. ಬನ್ನಿ, ನಾವೆಲ್ಲರೂ ಸೇರಿ ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ, ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಸಾವಿರ ಸಾವಿರ ಕೃಪೆಗಳಿಂದೆಂದು ಆದರಣೆಯ ಕೊಡುವವನು. ಸಾವಿರ ಸಾವಿರ ಕೃಪೆಗಳಿಂದೆಂದು ಆದರಣೆಯ ಕೊಡುವವನು. ಆದಿಯ ಪ್ರೀತಿಯ ಕರುಣೆಯ ಕಂಡವ ಆತನ ಪಾದಕ್ಕೆ ಮುದಿಡಲಿ. ಆದಿವ್ಯ ಪ್ರೀತಿಯ ಬೆಳಕನ್ನು ಕಂಡವರಾತನ ಪಾದಕ್ಕೆ ಮುದಿಡಲಿ. ಆತನ ಪಾದಕ್ಕೆ ಮುದಿಡಲಿ. ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಸ್ತುತಿಸಿರಿ ಸ್ತುತಿಸಿರಿ
ಪರಮ ಪಿತನ ಕರುಣೆಗಳ ಕಾಲ್ವರಿ ಬೆಟ್ಟದ ರಣರಂಗ ಕರುಣಾನಿಧಿಯ ಪ್ರಭಾಷಣ ಕಾಲ್ವರಿ ಬೆಟ್ಟದ ರಣರಂಗ ಕರುಣಾನಿಧಿಯ ಪ್ರಭಾಷಣ ನರರ ಪಾಪವ ಕ್ಷಮಿಸುವ ಪ್ರೀತಿ ನಿರಂತರ ನಿನ್ನನ್ನು ನಡೆಸುವುದು ನರರ ಪಾಪವ ಕ್ಷಮಿಸುವ ಪ್ರೀತಿ ನಿರಂತರ ನಿನ್ನನ್ನು ನಡೆಸುವುದು ನಿರಂತರ ನಿನ್ನನ್ನು ನಡೆಸುವುದು ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಹಲ್ಲೆಲೂಯ. ಅತ್ಯಂತ ಹಳೆಯದಾದಂಥ ಒಂದು ಹಾಡು ಹೇಳ್ತಾ ಇದೆ, ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ಸೊ ನಾವು ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು ದೇವರು ಮಾಡಿದಂತಹ ಕರುಣೆಗಳನ್ನು ನೆನೆಸಿ ಆತನನ್ನು ನಾವು ಸ್ತುತಿಸುವಂಥವರಾಗಿರಬೇಕು. ಇದು ಅತ್ಯಂತ ಹಳೆಯದಾದಂತಹ ಒಂದು ಗಾಡು. ಅದರ ಪ್ರಾರಂಭ ಚೆನ್ನಾಗಿ ಹೇಳ್ತಾ ಇದೆ, ಸಾವಿರ ಸಾವಿರ ಕೃಪೆಗಳಿಂದೆಂದು ಆದರಣೆಯ ಕೊಡುವವನು, ಆ ದಿವ್ಯ ಪ್ರೀತಿಯ ಬೆಳಕನ್ನು ಕಂಡವರ್ ಆತನ ಪಾದಕ್ಕೆ ಮುದ್ದಿಡುವರು. ಸೊ ಎರಡನೇ ಚರಣ ಹೇಳ್ತಾ ಇದೆ, ಕಲ್ವರಿ ಬೆಟ್ಟದ ರಣರಂಗ ಕರುಣಾನಿಧಿಯ ಪ್ರಭಾಷಣ ನರರ ಪಾಪವ ಕ್ಷಮಿಸುವ ಪ್ರೀತಿ ನಿರಂತರ ನಿನ್ನನ್ನು ನಡೆಸುವುದು. ನೋಡಿ, ಈ ಒಂದು ಹಾಡಿನ ಪ್ರತಿಯೊಂದು ಚರಣಗಳು ದೇವರನ್ನ ಆರಾಧಿಸುವ ಆ ಒಂದು ಶ್ರೇಷ್ಠತೆಯ ಕುರಿತಾಗಿ ವಿವರಿಸಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತಿ ಭಾನುವಾರ ಅಥವಾ ದೇವರನ್ನ ನಾವು ಆರಾಧಿಸಬೇಕಾದಂತಹ ಉದ್ದೇಶ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಕರುಣೆಯನ್ನು ನೆನೆಸಿ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕರುಣೆ ಅನ್ನುವಂಥದ್ದು ನಾನು ಸರ್ವೇ ಸಾಮಾನ್ಯವಾಗಿ ಹೇಳುವಂಥ ಒಂದು ಮಾತು. ಲೌಕಿಕವಾಗಿ ದೇವರು ನಮಗೆ ಏನನ್ನಾದರೂ ಕೊಟ್ಟಿದ್ದರ ಫಲವಾಗಿ ಅಲ್ಲ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಪಾಪಿಗಳಾಗಿದ್ದಾಗ್ಯೂ ಕ್ರಿಸ್ತನು ನಮಗೋಸ್ಕರ ಸತ್ತದರ ಮೂಲಕವಾಗಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿಕೊಂಡಿದ್ದಾರೆ ಎಂಬುದಾಗಿ. ಅಂದರೆ ನಾವು ಯಾವ ಯೋಗ್ಯತೆ ಇಲ್ಲದವರಾಗಿದ್ದೆವು, ದೇವರ ಬಳಿಗೆ ಬರುವುದಕ್ಕೆ ಯಾವುದೇ ರೀತಿಯ ಯೋಗ್ಯತೆ ನಮ್ಮಲ್ಲಿ ಇಲ್ಲದೆ ಇರುವಂತಹ ಸ್ಥಾನದಲ್ಲಿ ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಈ ರಕ್ಷಣೆ ದೇವರು ನಮಗೆ ಕೊಟ್ಟಂತಹ ಒಂದು ಕರುಣೆಯಾಗಿದೆ. ಸೊ ನಾವು ದೇವರನ್ನ ಆರಾಧಿಸುವಂತಹ ಸಂದರ್ಭದಲ್ಲಿ ನೆನೆಸಬೇಕಾದಂತಹ ಒಂದು ಕಾರ್ಯ, ಅಪ್ರಯೋಜನ ಅಕರುಣೆಯನ್ನ ಪಡೆದಂತಹ ನಾನು ಅಥವಾ ಕರುಣೆಯನ್ನ ಪಡೆಯದೇ ಇದ್ದಂತಹ ನನ್ನ ಮೇಲೆ ದೇವರು ತನ್ನ ಕರುಣೆಯನ್ನ ದಯಪಾಲಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾನು ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನನ್ನ ಜೀವಿತದಲ್ಲಿ ಅವಕಾಶವು ಲಭಿಸಿದೆ ಎಂಬುದನ್ನು ನಾವು ಮನನ ಮಾಡಿಕೊಂಡು ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ನಾವು ಸಿದ್ಧರಾಗಬೇಕಾದಂಥದ್ದು ಬಹಳ ಪ್ರಾಮುಖ್ಯ.
ಅನೇಕರು ದೇವರನ್ನ ಆರಾಧಿಸುವಂಥದ್ದು ದೇವರಿಂದ ಏನನ್ನಾದರೂ ಹೊಂದಿಕೊಳ್ಳಬೇಕೆಂಬ ಬಯಕೆಯಿಂದ. ಅನೇಕರು ಆಲಯಗಳಿಗೆ ಬರುವಂಥದ್ದು ದೇವರಿಂದ ಏನನ್ನಾದರೂ ಹೊಂದಿಕೊಳ್ಳಬೇಕೆಂಬ ಆಸೆಯ ಮೂಲಕವಾಗಿ. ಆದರೆ ಪ್ರಿಯರೇ, ನಾವು ದೇವರನ್ನ ಆರಾಧಿಸಬೇಕಾದಂಥದ್ದು ದೇವರ ಮಕ್ಕಳೆಂಬ ಪದವಿಗೆ ದೇವರು ನಮ್ಮನ್ನು ನಡೆಸಿರುವ ಫಲವಾಗಿ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರನ್ನ, ಆತನ ಕರುಣೆಯನ್ನ, ಆತನು ನಮ್ಮ ಮೇಲೆ ತೋರಿದ ಪ್ರೀತಿಯನ್ನ, ಆತನು ನಮಗೋಸ್ಕರ ಮಾಡಿದಂತಹ ಆ ತ್ಯಾಗಪೂರ್ಣವಾದ ಮರಣವನ್ನ ಮನನ ಮಾಡಿಕೊಂಡು ಆತನನ್ನ ನಾವು ಆರಾಧಿಸುವಂತವರಾಗಿರುವ. ಹಾಡುಗಾರನು ಹಾಡಿದ ರೀತಿಯಲ್ಲಿ ಸ್ತುತಿಸಿರಿ ಸ್ತುತಿಸಿರಿ ಪರಮ ಪಿತನ ಕರುಣೆಗಳ. ನಾವು ದೇವರ ಕರುಣೆಯನ್ನ ನೆನೆಸಿ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ. ಸ್ತುತಿಸುವುದು ಅಂದರೆ ದೇವರ ಮಹತ್ವವನ್ನ ಹೊಗಳುವಂಥದ್ದಾಗಿದೆ. ಕೀರ್ತನೆ 8ರಲ್ಲಿ ನಾವು ನೋಡುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. ಅಂದರೆ ದೇವರ ನಾಮಕ್ಕೆ ಸರಿಸಾಟಿಯಾದ ನಾಮ ಬೇರೆ ಯಾವ ನಾಮ ಇಲ್ಲವಾಗಿದೆ. ಅದರ ಮುಂದಿನ ಭಾಗದಲ್ಲಿ ನೋಡುವಂಥದ್ದು, ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನ. ಅಂದ್ರೆ ದೇವರ ಸೃಷ್ಟಿಯನ್ನ ನಾವು ನೋಡುವಾಗ, ದೇವರ ಸೃಷ್ಟಿಯ ಪ್ರತಿಯೊಂದು ಕಾರ್ಯಗಳನ್ನ ನಾವು ಅವಲೋಕಿಸುವಾಗ, ದೇವರ ಸೃಷ್ಟಿಯಲ್ಲಿ ಆತನು ತನ್ನ ವೈಭವವನ್ನ ಪ್ರಕಾಶಪಡಿಸಿರುವಾಗ ನೋಡಿ, ಪ್ರತಿಯೊಂದು ಸೃಷ್ಟಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿಯೂ, ಒಂದಕ್ಕಿಂತ ಒಂದು ಸುಂದರವಾಗಿಯೂ, ಒಂದಕ್ಕಿಂತ ಒಂದು ಉಪಯೋಗಕರವಾಗಿಯೂ ದೇವರು ಸೃಷ್ಟಿ ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಸೃಷ್ಟಿ ಮಾಡಿರುವಂತಹ ಯಾವ ಸೃಷ್ಟಿಗಳಲ್ಲಿ ಅಪ್ರಯೋಜನಕರವಾದಂತಹ ಸೃಷ್ಟಿಗಳು ಯಾವುದು ಇಲ್ಲ. ಪ್ರತಿಯೊಂದು ಸೃಷ್ಟಿಗಳು ಅದು ಪ್ರಯೋಜನಕರವಾದಂತಹ ಸೃಷ್ಟಿಗಳಾಗಿದೆ. ಸೊ ಹೀಗಿರುವಾಗ ನಾವು ದೇವರ ಸೃಷ್ಟಿಯನ್ನ ನಾವು ನೋಡುವಾಗ ಆ ಸೃಷ್ಟಿಯ ಮಹಿಮೆಯನ್ನ ನಾವು ಅರ್ಥ ಮಾಡಿಕೊಂಡು ಅಥವಾ ಆ ಸೃಷ್ಟಿಯ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಕಾರಣ ದೇವರ ನಾಮ ಅದು ಭೂಲೋಕದಲ್ಲ ಎಷ್ಟೋ ಮಹಿಮೆಯುಳ್ಳದು. ದೇವರ ನಾಮಕ್ಕೆ ಸರಿಸಾಟಿಯಾಗಿ ಬೇರೊಂದು ನಾಮ ಇಲ್ಲದೆ ಇರುವುದರಿಂದ ಪ್ರಿಯರೇ, ನಾವು ದೇವರನ್ನ, ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವುಗಳು ಮರೆಯಬಾರದು. ನಾವು ದೇವರನ್ನ ಆರಾಧಿಸುವಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ದೇವರು ನಮಗೋಸ್ಕರವಾಗಿ ಮಾಡಿದಂತಹ ಕಾರ್ಯಗಳನ್ನು ನೆನೆಸಿ, ಅಥವಾ ದೇವರಿಂದ ನಾವು ಪಡಕೊಂಡಂತಹ ಕರುಣೆಯನ್ನ ನೆನೆಸಿ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಕೀರ್ತನೆಗಳನ್ನು ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ಅಥವಾ ಓದುವಂತಹ ಸಂದರ್ಭಗಳಲ್ಲಿ ಎಲ್ಲ ಕೀರ್ತನೆಗಳಲ್ಲಿ ಕೀರ್ತನೆಗಾರರು ಹೇಳುವಂಥದ್ದು, ಬನ್ನಿರಿ ದೇವರನ್ನ ಆರಾಧಿಸಿರಿ, ದೇವರನ್ನ ಮಹಿಮೆ ಪಡಿಸಿರಿ ಎಂಬುದಾಗಿ. 47ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಪ್ರತಿಯೊಂದು ಕೀರ್ತನೆಗಳಲ್ಲಿ ಕೀರ್ತನೆಗಾರರು ಜನರನ್ನ ದೇವರನ್ನ ಆರಾಧಿಸುವುದಕ್ಕೆ ಆಮಂತ್ರಿಸುವಂಥದ್ದಾಗಿ ನೋಡುವಂಥವರಾಗಿದ್ದೇವೆ. ಕಾರಣ
ದೇವರು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವಂಥವನಾಗಿದ್ದಾನೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿರುವಂತಹ ಉದ್ದೇಶ ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ನಾವು ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ಪಡಕೊಂಡಿರುವಂತಹ ಉದ್ದೇಶ ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ಪ್ರಿಯರೇ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡನು ಎಂಬುದಾಗಿ ನಾವು ನೋಡುವಾಗ ಅದರ ಏಕೈಕ ಉದ್ದೇಶ ಅನ್ನುವಂಥದ್ದು ನಮ್ಮ ಈ ಲೋಕದ ಜೀವಿತ ಯಾತ್ರೆಯನ್ನ ಮುಗಿಸಿ ನಾವು ನಿತ್ಯತ್ವದಲ್ಲಿ ಕರ್ತನ ಸಂಗಡ ಜೀವಿಸುವಂತವರಾಗಿರಬೇಕೆಂಬ ಉದ್ದೇಶದಿಂದ. ನಾವು ನೆನೆಸುವಂಥದ್ದು, ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ಹುಟ್ಟಿದ್ದೇವೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಹುಟ್ಟಿರುವಂಥದ್ದು ಸತ್ಯವಾಗಿರುವ ಮಾತಾಗಿದೆ. ಆದರೆ ಆ ಉದ್ದೇಶ ಕೇವಲ ಈ ಭೂಮಿಯೊಂದಿಗೆ ಪೂರ್ತಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಮ್ಮನ್ನ ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿ ಹಾಕಿಟ್ಟಿರುವಂಥದ್ದು ಒಂದು ನಿತ್ಯತ್ವವನ್ನ ನಾವು ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ. ಆದುದರಿಂದಲೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಹೇಳಿದಂಥದ್ದು, ನಾನಿರುವಲ್ಲಿ ನೀವು ಇರಬೇಕು. ನಾನಿರುವಲ್ಲಿ ಅಂದ್ರೆ ಕರ್ತನೊಂದಿಗೆ ನಮ್ಮ ನಿತ್ಯ ನಿರಂತರವಾದ ವಾಸವನ್ನ ಅನುಭವಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಈ ಲೋಕದಲ್ಲಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಿದ್ದಾನೆ. ಹೀಗಿರುವಾಗ ನಮ್ಮ ಈ ಲೋಕದ ಜೀವಿತದ ಉದ್ದೇಶ ಅನ್ನುವಂಥದ್ದು ನಿತ್ಯತ್ವವನ್ನ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಲ್ಲಿ ನಾವು ಜೀವಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಓದುವಂತಹ ಉದ್ದೇಶ ಅವನ ಕೊನೆಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕೆಂಬ ಉದ್ದೇಶದಿಂದ. ಯಾವ ವಿದ್ಯಾರ್ಥಿಯೂ ಸಹ ಫೇಲ್ ಆಗಬೇಕೆಂಬ ಉದ್ದೇಶದಿಂದ ಓದುವುದಿಲ್ಲ. ಪ್ರತಿಯೊಬ್ಬನು ಓದುವಂಥದ್ದು ಉತ್ತೀರ್ಣನಾಗಬೇಕು ಎಂಬುದಾಗಿ. ಅದೇ ರೀತಿ ನಮ್ಮ ಈ ಜೀವಿತದ ಉದ್ದೇಶ ನಿತ್ಯತ್ವಕ್ಕೆ ಉತ್ತೀರ್ಣರಾಗಬೇಕು ಎಂಬುದಾಗಿ. ನಿತ್ಯತ್ವಕ್ಕೆ ನಾವು ಉತ್ತೀರ್ಣರಾಗಬೇಕಾದರೆ ಅಥವಾ ನಿತ್ಯತ್ವಕ್ಕೆ ನಾವು ಪ್ರವೇಶಿಸಬೇಕಾದರೆ ಈ ಲೋಕದಲ್ಲಿ ನಾವು ಜೀವಿಸಬೇಕಾದ ಮಾದರಿಯ ಪ್ರಕಾರ ನಾವು ಜೀವಿಸುವಂತವರಾಗಿರಬೇಕು. ಸತ್ಯವೇದವು ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂತದಾಗಿಯೂ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಜೀವಿತ ಈ ಲೋಕದಲ್ಲಿ ಹೇಗಿರಬೇಕೆಂಬುದು ಸತ್ಯವೇದವು ಸ್ಪಷ್ಟವಾಗಿ ನಮಗೆ ತಿಳಿಸಿ ಕೊಟ್ಟಿರುವಂತದಾಗಿದೆ. ಸತ್ಯವೇದ ನಮಗೆ ಕೊಟ್ಟಲ್ಪಟ್ಟಿರುವಂಥದ್ದು ಕೇವಲ ವಾಗ್ದಾನದ ವಾಕ್ಯಗಳನ್ನ ಓದಿಕೊಂಡು ಅದರಲ್ಲಿ ಸಂತೋಷ ಪಡುವುದಕ್ಕೋಸ್ಕರವಾಗಿ ಅಲ್ಲ. ಸತ್ಯವೇದ ನಮಗೆ ಕೊಡಲ್ಪಟ್ಟಿರುವಂಥದ್ದು ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂತಹ ಒಂದು ಮಾತು. ನೀನು ಇವುಗಳನ್ನ ಇಸ್ರಾಯೇಲರಿಗೆ ತಿಳಿಸ್ಕೊಡ್ಬೇಕು. ಇಸ್ರಾಯೇಲರು ಈ ನನ್ನ ಆಜ್ಞೆಗಳನ್ನ ತಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಕಾರಣ ನಾನು ಅವರಿಗೆ ವಾಗ್ದಾನ ಮಾಡಿರುವ ದೇಶದಲ್ಲಿ ಅವರು ವಾಸಿಸುವಂತಹ ಸಂದರ್ಭದಲ್ಲಿ ನಾನು ಅವರಿಗೆ ತಿಳಿಸಿರುವಂತಹ ವಿಧಿ ವಿಧಾನಗಳಿಗೆ ಅನುಗುಣವಾಗಿ ಅವರು ಜೀವಿಸುವಂತವರಾಗಿರಬೇಕು ಎಂಬುದಾಗಿ. ಸತ್ಯವೇದ ನಮಗೆ ಕೊಡಲ್ಪಟ್ಟಿರುವಂಥದ್ದು ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕೆಂಬ ಉದ್ದೇಶದಿಂದ. ಇಂದು ಅನೇಕರು ದೇವರ ವಾಕ್ಯವನ್ನ ಕೇವಲ ವಾಗ್ದಾನದ ಪುಸ್ತಕವಾಗಿ ನೋಡುವಂಥದ್ದಾಗಿ ನೋಡುತ್ತೇವೆ. ಅನೇಕರು ದೇವರ ವಾಕ್ಯವನ್ನು ಓದುವಂಥದ್ದು ಅವರ ಜೀವಿತದಲ್ಲಿ ಒಂದು ವಾಗ್ದಾನವನ್ನ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ. ಆದರೆ ಪ್ರಿಯ ದೇವ ಜನರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಸತ್ಯ, ದೇವರ ವಾಕ್ಯವನ್ನು ನಮಗೆ ಕೊಟ್ಟಿರುವಂಥದ್ದು ನಮ್ಮ ನಿತ್ಯತ್ವ
ನಿತ್ಯತ್ವಕ್ಕೆ ಉತ್ತೀರ್ಣರಾಗುವುದಕ್ಕೆ ಅಥವಾ ನಿತ್ಯತ್ವಕ್ಕೆ ನಾವು ಪ್ರವೇಶಿಸಬೇಕಾದರೆ ಈ ಲೋಕದಲ್ಲಿ ನಮ್ಮ ಜೀವಿತ ಹೇಗಿರಬೇಕೆಂಬ ಮಾರ್ಗಸೂಚಿಯನ್ನ ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕ ನಮಗೆ ಕೊಡಲ್ಪಟ್ಟಿದ್ದಾನೆ. ನೋಡಿ, ನಾವು ಪ್ರಕಟಣೆ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಯಾರು ನಿತ್ಯ ಜೀವವನ್ನ ಬಾಧ್ಯವಾಗಿ ಹೊಂದಿಕೊಳ್ಳುವುದಿಲ್ಲ ಎಂಬ ಒಂದು ಪಟ್ಟಿಯನ್ನು ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾಯಿಗಳಂತಿರುವ ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದ್ರೆ ಈ ಗುಂಪಿನ ಜನರಿಗೆ ನಿತ್ಯ ಜೀವಿತದಲ್ಲಿ ಅಥವಾ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ 21ನೇ ಅಧ್ಯಾಯದಲ್ಲಿಯೂ ನಾವು ನೋಡುವಂಥದ್ದು ಓಲೆಯಾದದ್ದು, ಅಸಹ್ಯವಾದದ್ದು, ಸುಳ್ಳಾದದ್ದು ಯಾವರೂ ಸಹ ನಿತ್ಯ ರಾಜ್ಯದಲ್ಲಿ ಸೇರೋದಿಲ್ಲ. ಈ ಎಲ್ಲ ಕಾರ್ಯಗಳಿಂದ ನಾವು ನಮ್ಮನ್ನ ಬೇರ್ಪಡಿಸಿ ನಿತ್ಯ ಜೀವಕ್ಕೆ ಉತ್ತೀರ್ಣರಾಗುವ ರೀತಿಯಲ್ಲಿ ನಾವು ಜೀವಿಸಬೇಕಾದರೆ ದೇವರ ವಾಕ್ಯವನ್ನ ನಾವು ಓದಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಂತವರಾಗಿರಬೇಕು ಎಂಬುದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಪ್ರಿಯ ದೇವಜನರೇ, ದೇವರು ನಮ್ಮನ್ನ ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿ ಇಟ್ಟಿದ್ದಾನೆ. ಕೇವಲ ಈ ಲೋಕ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥದ್ದು ಪರಲೋಕಕ್ಕೆ ಪ್ರವೇಶಿಸುವುದಕ್ಕೆ ಒಂದು ಮಾರ್ಗವಾಗಿ ಮಾತ್ರವಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಈ ಲೋಕದಲ್ಲಿಯೇ ನಮ್ಮ ಜೀವಿತವನ್ನ ನಾವು ಕಳೆಯುವುದಕ್ಕೆ ಬಯಸುವಂತವರಾಗಿದ್ದೇವೆ. ನೋಡಿ, ಯೆರೆಮೀಯನ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಇವರು ಸೆರೆಯಾಗಿ ಒಯ್ಯಲ್ಪಟ್ಟರು. ಕಾರಣ ಸರ್ವಶಕ್ತನಾದ ದೇವರು ಅವರಿಗೆ ಹೇಳಿದಂತಹ ಒಂದು ಆಜ್ಞೆ, ದೇಶ 70 ವರ್ಷ ಸಬ್ಬತ್ತನ್ನ ಆಚರಣೆ ಮಾಡಬೇಕು. ಅದಕ್ಕೆ ಅವರು ಅದಕ್ಕಿಂತ ಮುಂಚಿತವಾಗಿ ಯೆಹೋವನ ಮಾರ್ಗಗಳಿಗೆ ಅವಿಧೇಯರಾಗಿ, ಯೆಹೋವನ ವಿಧಿವಿಧಾನಗಳಿಗೆ ಅವಿಧೇಯರಾಗಿ ಹೋದದರ ಫಲವಾಗಿ ಇಸ್ರಾಯೇಲರ 2 ರಾಜ್ಯವಾದಂಥ ಇಸ್ರಾಯೇಲ್ ರಾಜ್ಯ ಮತ್ತು ಯಹೂದ ರಾಜ್ಯ 2 ರಾಜ್ಯವನ್ನ ದೇವರು ಏನ್ ಮಾಡಿದ್ರು, ಗಡೀಪಾರು ಮಾಡಿಬಿಟ್ರು. ಹೀಗೆ ಗಡೀಪಾರಾಗಿ ಹೋದಂತಹ ಜನರು ದೇವರು ಹೇಳಿದಂತಹ ವಾಗ್ದಾನ ಕಾಲ ಅಂದ್ರೆ 70 ವರ್ಷ ಪರಿಪೂರ್ಣವಾದಾಗ ಸರ್ವಶಕ್ತನಾದ ದೇವರು ಯೆರೆಮೀಯನ ಮೂಲಕವಾಗಿ ಹೇಳಿಸಿರುವಂಥದ್ದು, 70 ವರ್ಷವಾದ ಮೇಲೆ ನಾನು ನಿಮ್ಮನ್ನು ತಿರುಗಿ ಇಸ್ರಾಯೇಲಿಗೆ ಬರಮಾಡ್ತೇನೆ ಎಂಬುದಾಗಿ. ಆದರೆ ಕೆಲವು ಮಂದಿ ವ್ಯಕ್ತಿಗಳು ತಾವು ಪ್ರವಾಸಿಗಳಾಗಿ ವಾಸಿಸುತ್ತಿದ್ದ ದೇಶದಲ್ಲಿಯೇ ಮನೆಗಳನ್ನ ಕಟ್ಟಿಕೊಂಡು ಜೀವಿಸುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ದೇಶವನ್ನ ಅವರು ಆ ದೇಶದಲ್ಲಿ ತಿರುಗಿ ಬಂದು ವಾಸ ಮಾಡುವುದಕ್ಕೆ ಮನಸ್ಸಿಲ್ಲದೆ ತಾವು ಪ್ರವಾಸಿಗಳಾಗಿದ್ದ ಸ್ಥಳದಲ್ಲಿ ಅಲ್ಲಿರುವ ಆಚಾರ ವಿಚಾರಗಳನ್ನ ತಾವು ಕರಗತ ಮಾಡಿಕೊಂಡು ತಮ್ಮ ಜೀವಿತವನ್ನ ಅಲ್ಲೇ ಮುಂದುವರಿಸಿಕೊಂಡು ಹೋಗುವುದಕ್ಕೆ ತೀರ್ಮಾನಿಸಿದಂತಹ ಕೆಲವು ವ್ಯಕ್ತಿಗಳು ಸಹ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಪ್ರಿಯ ಮಕ್ಕಳೇ, ಅದೇ ರೀತಿ ಇಂದು ಸಹ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡಕೊಂಡಿರುವ ದೇವರ ಮಕ್ಕಳಾದ ನಮಗೆ ದೇವರು ಒಂದು ವಾಗ್ದಾನ ದೇಶವನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ವಾಗ್ದಾನ ದೇಶ ಅನ್ನುವಂಥದ್ದು ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಾನಿರುವಲ್ಲಿ ನೀವು ಇರಬೇಕು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡುವಂಥದ್ದು, ನಾನು ಹೋಗ್ತಾ ಇದ್ದೇನೆ, ನಾನು ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಆ ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಅದು ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಒಂದು ವಾಗ್ದಾನ
ದೇಶ. ಆದರೆ ಯಾವ ರೀತಿ ಇಸ್ರಾಯೇಲ್ ಮಕ್ಕಳು ಪ್ರವಾಸಿಗಳಾಗಿ ಅವರು ಬಾಬೇಲಿನಲ್ಲಿ ಅಶ್ಶೂರ್ ದೇಶದಲ್ಲಿ ವಾಸ ಮಾಡುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಕೆಲವರು ತಿರುಗಿ ತಮ್ಮ ವಾಗ್ದಾನದ ಸಮಯ, ತಮ್ಮ ಪ್ರವಾಸದ ಸಮಯ ಮುಕ್ತಾಯವಾಗಿ ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬರಬೇಕೆಂಬ ದೇವರ ಆಜ್ಞೆ ಇದ್ದಾಗ್ಯೂ ಅದಕ್ಕೆ ಅವರು ಮನಸ್ಸಿಲ್ಲದವರಾಗಿ ಪ್ರವಾಸ ಸ್ಥಳಗಳಲ್ಲಿಯೇ ಮನೆಗಳನ್ನು ಕಟ್ಟಿಕೊಂಡು ಜೀವಿಸುತ್ತಿದ್ದರು ಎಂಬುದಾಗಿ, ಅದೇ ರೀತಿ ಇಂದು ಅನೇಕ ಕ್ರೈಸ್ತರು ಸಹ ದೇವರು ನಮಗೆ ಒಂದು ನಿತ್ಯತ್ವವನ್ನ ವಾಗ್ದಾನ ಮಾಡಿದಾಗ್ಯೂ ಅದನ್ನ ಹೊಂದಿಕೊಳ್ಳುವುದಕ್ಕೆ ಮನಸ್ಸಿಲ್ಲದೆ ಈ ಲೋಕವೇ ನಮ್ಮ ಸ್ವಂತ ಎಂಬ ಉದ್ದೇಶದಲ್ಲಿ ಈ ಲೋಕದ ಆಶಾಪಾಶಗಳಿಗೆ ಅನುಗುಣವಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಬಹಳ ಗಮನ ಬಿಟ್ಟು ಕೇಳಬೇಕಾಗಿರುವಂತ, ನಾವು ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಆತ್ಮಿಕ ಸತ್ಯ ಅನ್ನುವಂಥದ್ದು, ದೇವರು ನಮ್ಮನ್ನು ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿ ಪ್ರವಾಸಿಗಳಾಗಿ ಇಟ್ಟಿರುವಂಥದ್ದು ನಾವು ನಿತ್ಯತ್ವಕ್ಕೆ ತೇರ್ಗಡೆಯನ್ನ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು ಪ್ರಿಯ ದೇವಜನರೇ. ಸೊ ಆಗ ಮಾತ್ರ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಎಲ್ಲಿ ನಿಮ್ಮ ಸಂಪತ್ತಿರ್ತದೋ ಅಲ್ಲಿ ನಿಮ್ಮ ಮನಸ್ಸಿರ್ತದೆ. ಪ್ರಿಯರೇ, ನಮ್ಮ ಸಂಪತ್ತು ಈಗಿನ ಕಾಲದಲ್ಲಿ ನಮ್ಮ ಸಂಪತ್ತು ಅನ್ನುವಂಥದ್ದು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿದೆ. ನಾವು ಪರಲೋಕದ ದರ್ಶನವನ್ನ ಕಳಕೊಂಡವರಾಗಿ ಜೀವಿಸುವಂತವರಾಗಿದ್ದೇವೆ ಎಂದರೆ ತಪ್ಪಾಗಲಾರದು. ಆ ಪರಲೋಕದ ವೈಭವವನ್ನ, ಪರಲೋಕದ ಮಹತ್ವವನ್ನ ನಾವು ಅರಿಯದವರಾಗಿ, ಒಂದರ್ಥದಲ್ಲಿ ಹೇಳುವುದಾದರೆ ನಾವು ಕುರುಡರಾಗಿ ಈ ಲೋಕದಲ್ಲಿ ಅಲೆದಾಡುವಂತವರಾಗಿದ್ದೇವೆ. ಸೊ ಯಾರು ಆ ಪರಲೋಕದ ದರ್ಶನವನ್ನ ಹೊಂದಿಕೊಂಡಿರುತ್ತಾರೆ, ಯಾರು ಆ ನಿತ್ಯತ್ವದ ಅನುಭವವನ್ನ ತಮ್ಮ ಇನ್ನರ್ ಆ ಒಂದು ಆಧ್ಯಾತ್ಮಿಕವಾಗಿ ಅನುಭವಿಸಿರುತ್ತಾರೆ, ಅಂಥವರು ದೇವರನ್ನ ಸ್ತುತಿಸುವಂತವರಾಗಿರುತ್ತಾರೆ. ಕಾರಣ ದೇವರ ಕರುಣೆ ನಮ್ಮ ಮೇಲೆ ಬಿದ್ದದರ ಫಲವಾಗಿ ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಸಾಧ್ಯವಾಗಿರುವಂತದ್ದಾಗಿದೆ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬಂದಿರುವಾಗ, ಸೊ ಒಂದು ಸಾರಿ ನಾವು ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ, ದೇವರ ದೇವರ ಆ ನಿತ್ಯತ್ವಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧತೆಯುಳ್ಳವರಾಗಿದ್ದೇವೆ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಓದುವಂಥವರು, ಮುಂಜಾನೆಯಲ್ಲಿ ಪ್ರಾರ್ಥಿಸುವಂಥವರು, ಸಾಯನ ಸಂದರ್ಭದಲ್ಲಿ ಪ್ರಾರ್ಥಿಸುವಂಥವರು, ಆಲಯಕ್ಕೆ ಹೋಗುವಂಥವರು, ಆಲಯದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುವಂಥವರು, ಎಲ್ಲವೂ ಆಗಿದ್ದಾಗ್ಯೂ ಸಹ ಸೊ ನಮ್ಮಲ್ಲಿ ನಾವೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುವ, ಎಷ್ಟರ ಮಟ್ಟಿಗೆ ನಾನು ನಿತ್ಯತ್ವಕ್ಕೋಸ್ಕರವಾಗಿ ನಾನು ಸಿದ್ಧನಾಗಿದ್ದೇನೆ ಅಥವಾ ಸಿದ್ಧಳಾಗಿದ್ದೇನೆ ಎಂಬುದಾಗಿ. ಈಗ ನಾವು ಕೇವಲ ಆ ಒಂದು ಪರೀಕ್ಷೆಯನ್ನ ತೇರ್ಗಡೆಯಾಗಬೇಕಾದ್ರೆ ಪ್ರಿಯರೇ, ಆ ಒಂದು ಪರೀಕ್ಷೆ ಎನ್ನುವಂಥದ್ದು, ನಿತ್ಯತ್ವದ ಪರೀಕ್ಷೆ ಎನ್ನುವಂಥದ್ದು, ಅದು ದೈನಂದಿನ ಜೀವಿತದಲ್ಲಿ ನಾವು ಹಾದು ಹೋಗಬೇಕಾದಂತಹ ಒಂದು ಪರೀಕ್ಷೆಯಾಗಿದೆ. ಅದು ಕೇವಲ ನಮ್ಮ ಜೀವಿತದ ಕೊನೆಯ ಸಂದರ್ಭದಲ್ಲಿ ಅನೇಕರು ಹೇಳುವಂಥದ್ದನ್ನು ನಾವು ಕೇಳಿರ್ಬೋದು. ಕೊನೆಯದೇನು ಜೀವ ಹೋಗುವಂತಹ ಸಂದರ್ಭದಲ್ಲಿ ಯೇಸುವೆ ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿ ನಿತ್ಯತ್ವವನ್ನು ಪ್ರವೇಶಿಸಿ ಆ ಒಂದು ರಕ್ಷಣೆಯ ಅನುಭವವನ್ನು ಪಡೆದುಕೊಂಡಿದ್ದಾರೆ ಎಂಬುದಾಗಿ ಅಲ್ಲ. ಪ್ರಿಯ ದೇವ ಜನರೇ, ದೇವರು ನಮ್ಮನ್ನು ಕ್ರೈಸ್ತರಾಗಿ ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿ ಇಟ್ಟಿರುವಂಥದ್ದು, ನಾವು ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿಯೇ ಜೀವಿಸಬೇಕೆಂಬ ಉದ್ದೇಶದಿಂದ. ಆ ದೇಶದ ರಾಯಭಾರಿಯನ್ನ ಮತ್ತೊಂದು ದೇಶಕ್ಕೆ ಕಳುಹಿಸುವಂಥದ್ದು, ತಾನು ಬಂದಂತಹ ಸಂದರ್ಭದಿಂದ ಹಿಂತಿರುಗಿ ಹೋಗುವ ತನಕ ಆ ರಾಯಭಾರಿಯಾಗಿಯೇ ಜೀವಿಸಬೇಕೆಂಬ ಉದ್ದೇಶದಿಂದ.
ಆ ದೇಶದ ಕಾರ್ಯ ಕಾನೂನುಗಳನ್ನು ಆ ದೇಶಕ್ಕೋಸ್ಕರವಾಗಿ ಈ ದೇಶದಲ್ಲಿ ಜೀವಿಸಬೇಕೆಂಬ ಉದ್ದೇಶದಿಂದ ಆಗಿರುವುದಾದರೆ ದೇವರ ಮಕ್ಕಳಾದ ನಾವುಗಳು ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿರುವಂಥದ್ದು ಕೇವಲ ಜೀವಿತದ ಕೊನೆ ಕ್ಷಣದಲ್ಲಿ ರಾಯಭಾರಿಯಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ದೇವರ ಪ್ರತಿನಿಧಿಯಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ನಮ್ಮ ಜೀವಿತದ ಪ್ರತಿಯೊಂದು ಗಳಿಗೆಯಲ್ಲಿಯೂ ದೇವರ ಪ್ರತಿನಿಧಿಯಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಹೀಗಿರುವುದಾದರೆ ಪ್ರಿಯ ದೇವ ಜನರೇ, ನನ್ನ ಒಂದು ಪ್ರಶ್ನೆ, ನಾವು ಎಷ್ಟರ ಮಟ್ಟಿಗೆ ಆ ನಿತ್ಯತ್ವಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿ ಜೀವಿಸುತ್ತಿದ್ದೇವೆ? So we must ask this question to ourselves. So ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಇದಕ್ಕೋಸ್ಕರವಾಗಿ ನಮ್ಮೆಲ್ಲರನ್ನ ಸಿದ್ಧಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಮತ್ತು ಆಶಿಸುವಂತವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಒಂದು ಶೀರ್ಷಿಕೆ ಟಾಪಿಕ್ ಅನ್ನುವಂಥದ್ದು ಹೆಣ್ಣು ಮಕ್ಕಳು ಕರ್ತನ ಸೇವೆಯಲ್ಲಿ. ಹೆಣ್ಣು ಮಕ್ಕಳು ಕರ್ತನ ಸೇವೆಯಲ್ಲಿ. ಅನೇಕರಿಗೆ ಈ ಒಂದು ವಿಷಯ ಒಂದು ರೀತಿಯ ಗಲಿಬಿಲಿಯನ್ನ ಉಂಟು ಮಾಡಬಹುದು. ಆದರೂ ಈ ಒಂದು ಹೆಣ್ಣು ಮಕ್ಕಳ ಕರ್ತನ ಸೇವೆಯಲ್ಲಿ ಎಂಬ ಒಂದು ಶೀರ್ಷ ಅಥವಾ ಹೆಣ್ಣು ಮಕ್ಕಳ ಪಾತ್ರ, ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಎಂಬ ವಿಚಾರದಲ್ಲಿ ನಾನು ದೇವರ ವಾಕ್ಯದಿಂದ ಕೆಲವು ವಿಚಾರಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಅದಕ್ಕೆ ಆಧಾರವಾಗಿ ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂತಹ ದೇವರ ವಾಕ್ಯ 2 ಅರಸುಗಳು ಅದರ 5ನೇ ಅಧ್ಯಾಯದ ಪ್ರಾರಂಭದ 5 ವಾಕ್ಯಗಳು. 2 ಅರಸುಗಳು 2 Kings chapter 5 verse 1 to 5. 2 ಅರಸುಗಳು 5ನೇ ಅಧ್ಯಾಯ ಅದರ 1ರಿಂದ 5 ವಾಕ್ಯಗಳು. ಸೊ ಈ ಒಂದು ಭಾಗ ನಮ್ಮೆಲ್ಲರಿಗೂ ಬಹಳ ಪರಿಚಯವಿರುವಂತಹ ಒಂದು ಭಾಗವಾಗಿದೆ. ಸೊ ಇಲ್ಲಿ ನಾವು ನೋಡುವಂಥದ್ದು ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದ. ಸೊ ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯ ಯೋಗ್ಯನೆಂದು ಎಣಿಸುತ್ತಿದ್ದ. ನೋಡಿ, ಅರಾಮ್ಯರು ಇಸ್ರಾಯೇಲ್ ಗೋತ್ರಕ್ಕೆ ಸೇರಿರುವಂತಹ ವ್ಯಕ್ತಿಗಳಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾಮಾನನು ಒಬ್ಬ ಅರಾಮ್ಯರ ಸೇನಾಧಿಪತಿ, ಯೆಹೋವನು ಇವನ ಮುಖಾಂತರ ಅರಾಮ್ಯರಿಗೆ ಜಯವನ್ನ ಅನುಗ್ರಹಿಸಿದ. ಇದರ ಫಲವಾಗಿ ಅರಾಮ್ಯರ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯ ಯೋಗ್ಯನೆಂದು ಎಣಿಸುತ್ತಿದ್ದ. ಅರಾಮ್ಯರು ವರ್ಷಕ್ಕೆ 1 ಬಾರಿನೋ ಇಲ್ಲವ ತಮಗೆ ಸಮಯ ಸಿಕ್ಕುವಂತಹ ಸಂದರ್ಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರವಾಗಿ ಇಸ್ರಾಯೇಲರ ಪ್ರಾಂತಗಳಿಗೆ ಹೋಗ್ತಾ ಇದ್ರು. ಅಂದ್ರೆ ಇಸ್ರಾಯೇಲರು ವಾಸಿಸುತ್ತಿದ್ದಂತಹ ಯಾವುದಾದರೂ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಸುಲಿಗೆ ಮಾಡಿ ಅಲ್ಲಿರುವಂತಹ ವಸ್ತುಗಳನ್ನ ತಂದು ತಮ್ಮ ದೇಶಕ್ಕೆ ಕೊಂಡೊಯ್ಯುವಂತಹ ಒಂದು ಪದ್ಧತಿ. ಈ ಪದ್ಧತಿಗೆ ನಾಯಕತ್ವವನ್ನು ವಹಿಸುವಂತಹ ವ್ಯಕ್ತಿಯಾಗಿದ್ದ ಈ ನಾಮಾನನೆಂಬ ಸೇನಾಧಿಪತಿ. ಆದುದರಿಂದಲೇ ಇರಬೇಕು ಇವನನ್ನ ಅರಾಮ್ಯರ ಅರಸನು ಇವನನ್ನು ಮಹಾಪುರುಷನೆಂದು ಎಣಿಸಿರಬಹುದು. ಏನೇ ಆಗಿರಲಿ, ಇವರು ಮಾಡುವಂತಹ ಒಂದು ಕೆಲಸ ಸುಲಿಗೆ ಮಾಡುವಂತಹ ಒಂದು ಕೆಲಸ. ಸೊ 1 ಬಾರಿ ಇವರು ಇಸ್ರಾಯೇಲ್ ಪ್ರಾಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಂದ ವಸ್ತುಗಳನ್ನ, ಬೆಳ್ಳಿ ಬಂಗಾರ ವಸ್ತುಗಳನ್ನ, ದವಸ ಧಾನ್ಯಗಳನ್ನ ಅವರು ಸುಲಿಗೆ ಮಾಡಿ ತರುವಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಸಹ ಅವರು ಕರೆತರುವಂತದಾಗಿ ನಾವು ನೋಡ್ತೇವೆ. ನೋಡಿ, ಆ ಕಾಲದಲ್ಲಿ ಗುಲಾಮರಾಗಿ ಜನರನ್ನ ಈ ರೀತಿಯಾಗಿ ತೆಗೆದುಕೊಂಡು ಹೋಗುವಂತಹ ಪದ್ಧತಿ ಇದ್ದಂತಹ ಒಂದು ಕಾಲ. ಸೊ ಇಲ್ಲಿ ನಾವು ನೋಡುವಂಥದ್ದು, ಈ ಅರಾಮ್ಯರು ಇಸ್ರಾಯೇಲರ ಪ್ರಾಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಹುಡುಗಿಯನ್ನು ಸಹ ಹಿಡಿದುಕೊಂಡು ಹೋದರು.
ಸೊ ಈಕೆ ನಾಮಾನನ ಹೆಂಡತಿಗೆ ದಾಸಿಯಾಗಿ ಸೇವೆ ಸಲ್ಲಿಸುವಂತವಳಾಗಿ ಮಾರ್ಪಟ್ಟಳು. ಅದು ನಾಮಾನನ ಮನೆಯಲ್ಲಿ ಈಕೆ ಮನೆ ಕೆಲಸದವಳಾಗಿ ಅವಳು ಜೀವಿಸುವುದಕ್ಕೆ ಪ್ರಾರಂಭಿಸಿದಳು ಎಂಬುದಾಗಿ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಒಂದು ದಿನ ಈಕೆ ತನ್ನ ಯಜಮಾನಿಗೆ ಹೇಳಿದಂತಹ ಒಂದು ಮಾತು, ಅದು 3ನೇ ವಾಕ್ಯದಲ್ಲಿ, ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನೋಡಿ, ಈಕೆ ನಾಮಾನನ ಮನೆಗೆ ಬಂದು ಎಷ್ಟು ದಿನವಾಯಿತು ಎಂಬ ವಿವರಣೆ ನಮಗೆ ಗೊತ್ತಿಲ್ಲ. ಈ ಹೆಣ್ಣು ಮಗಳ ಹೆಸರು ಏನು ಎಂಬುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಈಕೆ ಇಸ್ರಾಯೇಲ್ ದೇಶದವಳು ಅಥವಾ ಯಹೂದ್ಯಳು ಎಂಬುವಂಥದ್ದು ಸತ್ಯವಾದ ಮಾತು. ಈಗ ಈಕೆ ಆರಾಮ್ಯರ ಸೇನಾಧಿಪತಿಯಾದ ನಾಮಾನನ ಮನೆಯಲ್ಲಿ ನಾಮಾನನ ಹೆಂಡತಿಗೆ ದಾಸಿಯಾಗಿ ಗುಲಾಮಳಾಗಿ ಸೇವೆ ಸಲ್ಲಿಸುತ್ತಿದ್ದಾಳೆ. ಸೊ ಹೀಗಿರುವಾಗ ಈಕೆ ಒಂದು ದಿನ ತನ್ನ ಯಜಮಾನಿಗೆ ಹೇಳುವಂತಹ ಒಂದು ಮಾತು, ನಮ್ಮ ದಣಿಯು ಅಥವಾ ನಿನ್ನ ಯಜಮಾನನು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಗೆ ಹೋಗುತ್ತಿದ್ದರೆ ಅಥವಾ ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಅವನಿಗೆ ಒಳ್ಳೆಯದಾಗ್ತಾ ಇತ್ತು. ಆಕೆ ಹೇಳುವಂಥದ್ದು, ಅವನು ಯಾರು? ಸಮಾರ್ಯದಲ್ಲಿರುವ ಪ್ರವಾದಿಯು ಇವನನ್ನು, ಯಾರನ್ನ? ನಾಮಾನನನ್ನ ಅವನ ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು. ನೋಡಿ, ಒಬ್ಬ ಹೆಣ್ಣು ಮಗಳು ಗುಲಾಮಳಾಗಿ ಅರಾಮ್ ದೇಶದಲ್ಲಿ ನಾಮಾನನ ಹೆಂಡತಿಗೆ ದಾಸಿಯಾಗಿ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಹೆಣ್ಣು ಮಗಳು ತನ್ನ ಯಜಮಾನನ ಪರಿಸ್ಥಿತಿಯನ್ನ ಕಂಡಾಗ, ತನ್ನ ಯಜಮಾನನು ಅನುಭವಿಸುತ್ತಿರುವ ಮಾನಸಿಕವಾದ ವ್ಯಥೆಯನ್ನ, ಶಾರೀರಿಕವಾದ ನೋವನ್ನ ಕಂಡಾಗ ಆಕೆ ತನ್ನ ಯಜಮಾನಿಗೆ ಹೇಳುವಂಥದ್ದು, ನಮ್ಮ ಧ್ವನಿಯು ಅಥವಾ ನಿನ್ನ ಯಜಮಾನನು ಅಥವಾ ನಿನ್ನ ಗಂಡನು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಯಲ್ಲಿ ಹೋದರೆ ಅವನ ಜೀವಿತದಲ್ಲಿ ಈ ಕುಷ್ಠರೋಗಕ್ಕೆ ಒಂದು ಬಿಡುಗಡೆ ಸಿಕ್ಕುವಂಥದ್ದು ನಿಶ್ಚಿತ. ಪ್ರಿಯರೇ, ನನ್ನ ಶೀರ್ಷಿಕೆ ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ. ಈಕೆ ಯಾರು? ಯಹೂದ್ಯಳು, ಇಸ್ರಾಯೇಲ್ನ ಒಬ್ಬ ಹೆಣ್ಣು ಮಗಳು. ಆಕೆ ಅರಾಮ್ ದೇಶದಲ್ಲಿ ಗುಲಾಮಳಾಗಿ ದಾಸಿಯಾಗಿ ನಾಮಾನನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ್ಯೂ ಸಹ ತಾನು ಅರಿತಂತಹ ಸದ್ವರ್ತಮಾನವನ್ನ ತನ್ನ ಯಜಮಾನಿಗೆ ತಿಳಿಸುವುದರಲ್ಲಿ ಅವಳು ಆಸಕ್ತಿಯುಳ್ಳವಳಾಗಿದ್ದಳು. ಆಕೆ ನೆನೆಸಲಿಲ್ಲ, ನಾನು ಇಸ್ರಾಯೇಲಿನವಳು, ನಾನು ಯಹೂದ್ಯಳು, ನನ್ನನ್ನ ಈ ಅರಾಮ್ಯರು ಗುಲಾಮರಾಗಿ ಕರೆತಂದಿದ್ದಾರೆ. ಇಸ್ರಾಯೇಲರು ಯಾರಿಗೂ ಗುಲಾಮರಾಗಿ ಜೀವಿಸಬೇಕಾದಂತಹ ಸಂತತಿಯಲ್ಲ. ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರ ಮಕ್ಕಳು, ದೇವರಿಂದ ನಾವು ವಿಮೋಚಿಸಲ್ಪಟ್ಟವರು. ಹೀಗಿರುವಾಗ ಈ ಅರಾಮ್ಯರು ನನ್ನನ್ನ ಹಿಡಿದು ತಂದಿದ್ದಾರೆ.
ಸೊ ಹೀಗಿರುವುದರಿಂದ ನಾನು ಈ ಸದ್ವರ್ತಮಾನವನ್ನ ಅವನಿಗೆ ತಿಳಿಯಪಡಿಸುವುದಿಲ್ಲ ಎಂಬುದಾಗಿ ನೆನೆಸದೆ, ತಾನು ಗುಲಾಮಳಾಗಿ ಸೇವೆ ಸಲ್ಲಿಸುತ್ತಿರುವಾಗಲೂ ತನ್ನ ದಣಿಯ ಪರಿಸ್ಥಿತಿಯನ್ನು ನೋಡಿದಾಗ ಆಕೆ ತನ್ನ ಯಜಮಾನಿಗೆ ಹೇಳುವಂಥದ್ದು, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಗೆ ಹೋದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು, ಅವನು ಅವನ ಕುಷ್ಠರೋಗದಿಂದ ಅವನನ್ನ ವಾಸಿ ಮಾಡುತ್ತಿದ್ದನು. ಕೀರ್ತನೆಗಳು 8 ಅದರ 2ನೇ ವಾಕ್ಯ. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ನೋಡಿ, ಮೂಲ ಭಾಷೆಯಲ್ಲಿ ನಾವು ಈ ವಾಕ್ಯವನ್ನ ಓದುವಾಗ ನಮ್ಮ ಕನ್ನಡ ಸತ್ಯವೇದದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. 2ನೇ ವಾಕ್ಯದ 2ನೇ ಭಾಗ, ನೀನು ಬಾಲಕರ ಮತ್ತು ಮೊಲೆಕೂಸುಗಳ. ಆದರೆ ಇಬ್ರಿಯ ಭಾಷೆಯಲ್ಲಿ ಇಲ್ಲಿ ಉಪಯೋಗಿಸಿರುವ ಬಾಲಕರ ಎಂಬ ತರ್ಜಿಮೆ ಪದಕ್ಕೆ ಉಪಯೋಗಿಸಿರುವ ಮೂಲ ಭಾಷೆಯ ಪದ ಅನ್ನುವಂಥದ್ದು ಒಯಾಲಿಮ್, ಅಂದರೆ ಚಿಕ್ಕ ಮಕ್ಕಳು. ಇಲ್ಲಿ ಬಾಲಕರು ಎಂಬ ಪುಲ್ಲಿಂಗವನ್ನ ಕೊಟ್ಟಿರುವಾಗ ಕನ್ನಡ ಸತ್ಯವೇದದಲ್ಲಿ ಇದರ ಮೂಲ ಭಾಷೆಯಲ್ಲಿ ಕೊಟ್ಟಿರುವಂಥದ್ದು ಯಾವುದೇ ಭೇದ ಭಾವವಲ್ಲ. ಅಲ್ಲಿ ಹೇಳಿರುವಂಥದ್ದು ಯಂಗ್ ಚೈಲ್ಡ್, ಲಿಟಲ್ ಒನ್, ವಯಾಲಿಮ್. ಸೊ ನಾವು ಈ ರೀತಿಯಾಗಿ ಓದಬಹುದು, ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಚಿಕ್ಕ ಮಕ್ಕಳ ಮತ್ತು ಮೊಲೆಕೂಸುಗಳ ಬಾಯಿಂದ. ತಿರುಗಿ ನಾವು 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯಕ್ಕೆ ಬರುವ, ಇಲ್ಲಿ ಆಕೆಯು ತನ್ನ ಯಜಮಾನಿಗೆ ಯಂಗ್ ಚೈಲ್ಡ್, ಚಿಕ್ಕ ಮಗನು, ಚಿಕ್ಕ ಮಗನು ಅಲ್ಲ ಮಗಳು, ಚಿಕ್ಕ ಮಗು. ಆಕೆ ಹೆಣ್ಣು ಮಗಳು ಎಂಬ ಭೇದ ಭಾವವಿಲ್ಲ. ಚಿಕ್ಕ ಮಗು, ಪ್ರಾಯ ಪೂರ್ತಿಯಾಗದ ಮಗು ತನ್ನ ಯಜಮಾನಿಗೆ ಹೇಳುವಂಥದ್ದು ಏನನ್ನ, ನಮ್ಮ ದಣಿಯು, ನಿನ್ನ ಯಜಮಾನನು ನಾಮಾನನೆಂಬ ಈ ಸೇನಾಧಿಪತಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಯಲ್ಲಿ ಇದ್ದರೆ ಒಳ್ಳೆಯದಾಗ್ತಾ ಇತ್ತು. ಏನು ಒಳ್ಳೆಯದು? ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು. ಒಂದು 100% ಪೂರ್ಣವಾದ ನಂಬಿಕೆಯಲ್ಲಿ, ಪರಿಪೂರ್ಣವಾದ ನಂಬಿಕೆಯಲ್ಲಿ ಆಕೆ ಹೇಳುವಂಥದ್ದು, ಸಮಾರ್ಯದಲ್ಲಿರುವ ಪ್ರವಾದಿ, ಅಂದ್ರೆ ಸಮಾರ್ಯದಲ್ಲಿರುವ ಯೆಹೋವನ ಪ್ರವಾದಿಯ ಬಳಿಗೆ ಈ ನಾಮಾನನ್ನು ಹೋಗುವುದಾದರೆ ಅವನ ಜೀವಿತದಲ್ಲಿ ಈ ಕುಷ್ಠರೋಗದಿಂದ ಪರಿಪೂರ್ಣವಾದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ನನಗೆ ಬಹಳ ಆಶ್ಚರ್ಯವಾಗಿ ತೋರಿದಂತಹ ಒಂದು ಸಂಗತಿ ಏನಂದ್ರೆ, 4ನೇ ವಾಕ್ಯದಲ್ಲಿ ನೋಡಿ, 3ನೇ ವಾಕ್ಯ ಆಕೆ ಹೇಳುವಂಥದ್ದು, ಇವನಂದ್ರೆ ಸಮಾರ್ಯದಲ್ಲಿರುವ ಪ್ರವಾದಿ. ಸೊ ನಮಗೆ ಗೊತ್ತು, ಎಲೀಷ ಪ್ರವಾದಿ.
ನಾಮಾನನ ಕುಷ್ಠರೋಗವನ್ನು ವಾಸಿ ಮಾಡ್ತಾನೆ. ಯಾರು ಹೇಳಿದ್ದು? ಈ ಹೆಣ್ಣು ಮಗಳು. ಆಕೆ ಎಲಿಯನ ಅನುಮತಿಯನ್ನು ಕೋರಲಿಲ್ಲ, ಅಥವಾ ಎಲಿಷನ ಅನುಮತಿಯನ್ನು ಕೋರಲಿಲ್ಲ, ಅಥವಾ ಎಲಿಷನಿಗೆ ಫೋನ್ ಮಾಡಿ ಕೇಳಲಿಲ್ಲ, ನಾನು ಈ ರೀತಿ ಹೇಳ್ಬೋದಾ, ಸೊ ನಾನು ಈ ರೀತಿ ಹೇಳ್ಬೋದ ಅಂತ ಕೇಳಲಿಲ್ಲ. ಆಕೆಗೆ ತಿಳಿದಂತಹ ಸತ್ಯ, ಆಕೆ ತನ್ನ ಕಣ್ಣಿನ ಮೂಲಕವಾಗಿ ನೋಡಿದಂತಹ ಸತ್ಯ, ತಾನು ಚಿಕ್ಕ ಪ್ರಾಯದವಳಾಗಿದ್ದಾಗ್ಯೂ ಸಹ, ಆಕೆ ತನ್ನದಲ್ಲದ ದೇಶದಲ್ಲಿ ವಾಸಿಸುತ್ತಿರುವಾಗಲೂ ಸಹ ತಾನು ಕಂಡಂತಹ ಸತ್ಯವನ್ನ, ತಾನು ಅರಿತಿರುವಂತಹ ಸತ್ಯವನ್ನ ಘಂಟಾಘೋಷವಾಗಿ ಘೋಷಿಸಿದಳು. ಸೊ ನನಗೆ ಆಶ್ಚರ್ಯವಾಗಿ ತೋರುವಂಥದ್ದು ಇದು ಯಾವುದೂ ಅಲ್ಲ ಪ್ರಿಯರೇ. ಅದರ 4ನೇ ವಾಕ್ಯ. ಸೊ ನಾಮಾನನು ಅರಸನ ಸನ್ನಿಧಿಗೆ ಹೋಗಿ, ನೋಡಿ ಇವ ಹೆಣ್ಣು ಮಗಳು, ನೋಡಿ ಆ ಕಾಲದಲ್ಲಿ ಮಕ್ಕಳಿಗೆ ಯಾವ ಪ್ರಾತಿನಿಧ್ಯ ಇಲ್ಲದೆ ಇರುವ ಕಾಲ. ಅಂದರೆ ಮಕ್ಕಳಿಗೆ ಯಾವ ರೀತಿಯ ಬೆಲೆಯನ್ನ ಕೊಡದೆ ಇರುವಂತಹ ಒಂದು ಕಾಲ. ಅದರಲ್ಲಿಯೂ ಸಹ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡುವಂತಹ ಕಾಲ, ಹೆಣ್ಣು ಮಕ್ಕಳಿಗೆ ಯಾವ ಅಧಿಕಾರವೂ ಇಲ್ಲದೆ ಇರುವಂತಹ ಕಾಲ. ಎಲ್ಲ ಯೋಚನೆ ಮಾಡಬೇಕು. ನಾವು ಸತ್ಯವೇದವನ್ನ ನಾವು ಕಲಿಬೇಕು, ಇದರ ಹಿನ್ನೆಲೆಯನ್ನು ನಾವು ನೋಡಬೇಕು. ನೋಡಿ, ಸಮಾಜದಲ್ಲಿ ಯಾವ ರೀತಿಯ ಯಾವುದೇ ರೀತಿಯ ಸ್ಥಾನಮಾನವಿಲ್ಲದೆ ಇರುವಂತಹ ಈ ಹೆಣ್ಣು ಮಗಳು ಸಮಾಜದಲ್ಲಿರುವ ಪ್ರವಾದಿಯ ಕುರಿತಾಗಿ ನಾಮಾನನ ಹೆಂಡತಿಗೆ ಹೇಳಿದಾಗ, ಈ ಸಂಗತಿಯನ್ನು ನಾಮಾನನ ಹೆಂಡತಿ ನಾಮಾನನಿಗೆ ತಿಳಿಯಪಡಿಸಿದಾಗ, ನಾಮಾನನು ಆಕೆಯನ್ನ ಕರೆದು ಅದನ್ನು ದೃಢಪಡಿಸದೆ ತಕ್ಷಣವಾಗಿ ಆತ ಅರಾಮ್ಯರ ಅರಸನ ಬಳಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನ ತಿಳಿಯಪಡಿಸಿದ. ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಆಕೆಗೆ ಅರಸನಿಗೆ ತಿಳಿಯಪಡಿಸಿದ. ಮತ್ತೆ ಆಶ್ಚರ್ಯ ನೋಡಿ, ಅರಸನು ಅವನಿಗೆ, ನಾಮಾನನಿಗೆ, ನೀನು ಅಲ್ಲಿಗೆ ಹೋಗಿ ಬಾ. ಅರಸನು ಸಹ ಈಕೆಯನ್ನ ಕರೆಸಿ ಇದರ ನಿಜಾಂಶವನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ಸೊ ನೋಡಿ, ಒಂದು ಚಿಕ್ಕ ಕಾರ್ಯವಲ್ಲ ಇದು, ಇದು ಬಹಳ ದೊಡ್ಡ ಕಾರ್ಯ. ಸೊ ನಮಗೆ ಒಂದು ದೇವರ ವಾಕ್ಯವನ್ನ ಯಾರಾದರೂ ಸಾರಿದ್ರೆ, ಅಥವಾ ಒಂದು ವಿಚಾರವನ್ನ ಹೇಳಿದ್ರೆ ಅದರ ನಿಜಾಂಶವನ್ನು ನಾವು ಹುಡುಕಿಕೊಂಡು ಹೋಗ್ತೇವೆ. ನೋಡಿ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಮ್ಮ ಕೈಗೆ ಬಂದರೆ, ಹೊಸ ಪ್ರಾಡಕ್ಟ್ ಬಂದರೆ, ಅದನ್ನು ನಾವು ಪರ್ಚೇಸ್ ಮಾಡುವುದಕ್ಕಿಂತ ಮುಂಚಿತವಾಗಿ ಅದರ ಕುರಿತಾಗಿ ನಾವು ಪೂರ್ಣವಾಗಿ ಕಲಿತೇವೆ. ಪ್ರತ್ಯೇಕವಾಗಿ ಈಗ ಪ್ರತಿ ತಿಂಗಳು, ಪ್ರತಿ ವರ್ಷ ಹೊಸ ಮೊಬೈಲ್ಗಳು ಬರುವಂತಹ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿಯೂ ಸಹ ಬ್ಲೈಂಡ್ ಆಗಿ ಹೋಗಿ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ. ಆಪಲ್ ಅವರು ಹೊಸ ಪ್ರಾಡಕ್ಟ್ ಬಿಡ್ತಾರೆ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಅದರ ಕುರಿತಾಗಿ ನಾವೇನು ಮಾಡ್ತೇವೆ? ಕಲಿತೇವೆ. ವಿ ವಿಲ್ ಕಂಪೇರ್ ವಿತ್ ಅದರ್ ಮೊಬೈಲ್ ಕಂಪನಿ.
ಸೊ ಇದಕ್ಕಿರುವ ಫೀಚರ್ಸ್ ಏನು, ಅದಕ್ಕಿರುವ ಫೀಚರ್ಸ್ ಏನು, ಇವೆಲ್ಲವನ್ನು ನಾವು ಕಲಿತೇವೆ. ಇದು ಮಾನವ ಸಹಜ ಗುಣ. ಸೊ ಇಲ್ಲಿ ಒಂದು ಅದ್ಭುತವಾದ ಕಾರ್ಯದ ಕುರಿತಾಗಿ ಈ ಹೆಣ್ಣು ಮಗಳು, ಅದು ಬಹಳ ಮುಖ್ಯ. ಈ ಹೆಣ್ಣು ಮಗಳು ಹೇಳಿದಂತಹ ಸಂದರ್ಭದಲ್ಲಿ ನಾಮಾನನಾಗಲಿ ಅರಾಮ್ಯರ ಅರಸನಾಗಲಿ ಇದರ ಸತ್ಯಾಸತ್ಯತೆಯನ್ನ ತಿರುಗಿ ಆಕೆಯ ಬಳಿಯಲ್ಲಿ ಕೇಳದೆ ಅರಸನು ಹೇಳುವಂಥದ್ದು, ನೀನು ಹೋಗಿ ಬಾ, ನೀನು ಹೋಗಿ ಬಾ. ಸೊ ನಮಗೆ ಗೊತ್ತು, ಇಲ್ಲಿ ನಾಮಾನನು ಕೆಲವು ಉಡುಗೊರೆಯನ್ನ ತೆಗೆದುಕೊಂಡು ಇಸ್ರಾಯೇಲರ ಅರಸನ ಬಳಿಗೆ ಹೋಗುವಂಥದ್ದು. ಇದನ್ನು ಓದಿದಂತಹ ಅರಸನು ದಿಗಿಲು ಬಿದ್ದಿ, ಅಲ್ಲಿ ನಾವು ನೋಡುವಂಥದ್ದು 7ನೇ ವಾಕ್ಯ, ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು, ಯಾಕೆಂದ್ರೆ ಅಲ್ಲಿ ಬರೆದಿರುವಂತಹ ಪತ್ರದಲ್ಲಿ ಬರೆದಿರುವಂತಹ ವಿಷಯ, ನನ್ನ ಸೇವಕನಾದ ಇಲ್ಲಿ ಅರಾಮ್ಯರ ಅರಸನು ಇಸ್ರಾಯೇಲರ ಅರಸಿಗೆ ಒಂದು ಪತ್ರವನ್ನು ಬರಿತಾ ಇದ್ದಾನೆ. ಆ ಪತ್ರದಲ್ಲಿ ಕೊಟ್ಟಿರುವಂಥದ್ದು, ನೀನು ನನ್ನ ಸೇವಕನಾದ ನಾಮಾನನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ. ಆಮೇಲೆ ಸೊ ನೀನೇನ್ ಮಾಡಬೇಕು, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ. ಸೊ ನೋಡಿ, ಹೆಣ್ಣು ಮಗಳು ಹೇಳಿದ್ದು, ಸಮಾರ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿಯ ಬಳಿಗೆ ಹೋದರೆ ನಮ್ಮ ಯಜಮಾನನಿಗೆ ಅವನ ಕುಷ್ಠರೋಗದಿಂದ ಪೂರ್ಣವಾದ ಬಿಡುಗಡೆ ಉಂಟಾಗ್ತದೆ. ಸೊ ಇದನ್ನ ಕೇಳಿದಂತಹ ಅರಸನು ಇಸ್ರಾಯೇಲರ ಅರಸನಿಗೆ ಪತ್ರ ಬರೆಯುವಂಥದ್ದು, ನನ್ನ ಸೇವಕನಾದ ನಾಮಾನನ್ನ ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದು. ಇದನ್ನು ಕೇಳಿದಂತಹ ಇಸ್ರಾಯೇಲರ ಅಥವಾ ಅರಾಮ್ಯರ ಅರಸನು ಇದನ್ನು ಕೇಳಿದಂತಹ ಇಸ್ರಾಯೇಲರ ಅರಸನು ತಕ್ಷಣವಾಗಿ ಬಟ್ಟೆ ಹರ್ಕೊಂಡ. ಹೇಳುವಂಥದ್ದು, ತಾನು ಕಳುಹಿಸಿದ ಮನುಷ್ಯನನ್ನು, ಅಂದ್ರೆ ಈ ನಾಮಾನನ್ನ ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರು? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲ, ಮತ್ತೇನು ನೀವೇ ಯೋಚಿಸಿ. ಹೀಗೆ ಕಥೆಗಳು ಮುಂದುವರಿತಾ ಇದೆ. ಇಸ್ರಾಯೇಲರ ಅರಸನು ಬಟ್ಟೆಯನ್ನು ಅರಿತುಕೊಂಡ ವಿಚಾರವನ್ನ ಎಲೀಷನು ಕೇಳಿದಂತಹ ಸಂದರ್ಭದಲ್ಲಿ ಎಲೀಷನು ಹೇಳುವಂಥದ್ದು, ನೀನು ಅವನನ್ನು ನನ್ನ ಬಳಿಗೆ ಕಳುಹಿಸು. ಪ್ರಿಯರೇ, ಇದರ ಚರಿತ್ರೆ ನಮಗೆ ಗೊತ್ತು. ಆತನು ಈ ನಾಮಾನನು ಎಲೀಷನ ಬಳಿಗೆ ಹೋಗುವಂಥದ್ದು. ಎಲೀಷನು ಅವನನ್ನ ನೋಡಿ, ಅಥವಾ ಎಲೀಷನ ಮನೆ ಬಾಗಿಲ ಮುಂದೆ ಬಂದು ನಿಂತಹ ಅವನಿಗೆ ಎಲೀಷನು ಹೇಳುವಂಥದ್ದು, ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವೆ. ಅರ್ಥ, ಈತ ಹುಟ್ಟಿದಾಗಲೇ ಕುಷ್ಠರೋಗಿ ಅಲ್ಲ, ತದನಂತರವಾಗಿ ಈ ರೋಗ ತಗುಲಿರುವಂತಹ ವ್ಯಕ್ತಿಯಾಗಿದ್ದಾನೆ. ನಾಮಾನನಿಗೆ ಇದು ಒಂದು ರೀತಿಯ ಕಸಿಬಿಸಿಯನ್ನು ಉಂಟು ಮಾಡ್ತು. ಸ್ನಾನ ಮಾಡಿ ಕುಷ್ಠರೋಗ ವಾಸಿಯಾಗುವುದಾದರೆ ನಾನು ಯಾಕೆ ಇಷ್ಟು ದೂರ ಬರಬೇಕು? ಸೊ ದಮಸ್ಕದಲ್ಲಿ ಅಬಾನ ಪರ್ಪರ್ ಎಂಬ ಹೊಳೆಗಳು, ಅದು ಇಸ್ರಾಯೇಲ್ ದೇಶದ ಎಲ್ಲ ಹೊಳೆ ಹಳ್ಳಕ್ಕಿಂತ ಉತ್ತಮವಾದದ್ದು. ಸೊ ಹೀಗಿರುವಾಗ ನಾನು ಯಾಕೆ ಇದು ಮಾಡಬೇಕು? ಸೊ ನಮಗೆ ಗೊತ್ತು, ನಂತರವಾಗಿ ಅವನ ಸೇವಕರು ಅವನನ್ನ ಸಮ್ಮತಿಪಡಿಸಿ ಅವನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ ಪ್ರವಾದಿ ಹೇಳಿದ ರೀತಿಯಲ್ಲಿ
ಮುಳುಗಿದಾಗ ಎಷ್ಟು ಬಾರಿ? 7 ಸಾರಿ ಮುಳುಗಿದಂತಹ ಸಂದರ್ಭದಲ್ಲಿ ಅವನ ಕುಷ್ಠವು ಪರಿಹಾರವಾಗಿ ಅವನು ಮುಂಚಿನಂತೆ ಆದನು ಎಂಬುದಾಗಿ. ಪ್ರಿಯರೇ, ನಮ್ಮ ಇಲ್ಲಿನ ವಿಷಯ ಅನ್ನುವಂಥದ್ದು ಒಬ್ಬ ಇಸ್ರಾಯೇಲ್ನ ಹೆಣ್ಣು ಮಗಳು ದಾಸಿಯಾಗಿ ಅರಾಮ್ ದೇಶಕ್ಕೆ ಒಯ್ಯಲ್ಪಟ್ಟಾಗ್ಯೂ ತಾನು ವಾಸಿಸುತ್ತಿದ್ದ ಮನೆಯ ಯಜಮಾನನ ಪರಿಸ್ಥಿತಿಯನ್ನು ಕಂಡು ಇದು ದೇವರು ಕೊಟ್ಟ ಶಿಕ್ಷೆ ಎಂಬುದಾಗಿ ಹೇಳದೆ ತನ್ನ ಯಜಮಾನಿಗೆ ಹೇಳಿದಂತಹ ಒಂದು ಮಾತು, ಈತನು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಗೆ ಹೋದರೆ ಅವನ ಕುಷ್ಠಕ್ಕೆ ಪರಿಹಾರವಾಗ್ತತೆ. ಕೀರ್ತನೆ 8 ಅದ 2ನೇ ವಾಕ್ಯದಲ್ಲಿ ನಾವು ಓದಿದ್ವಿ, ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವರ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ನೀನು ಚಿಕ್ಕ ಮಕ್ಕಳ, ಬಾಲಕರ ಅಲ್ಲ ಪ್ರಿಯರೇ, ಚಿಕ್ಕ ಮಕ್ಕಳ. ಅಲ್ಲಿ ಲಿಂಗ ಭೇದವಿಲ್ಲ. ಬಾಲಕರ ಅಲ್ಲ, ಚಿಕ್ಕ ಮಕ್ಕಳ. ಮೂಲ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಒಯಾಲಿಮ್, ಯಂಗ್ ಚೈಲ್ಡ್, ಲಿಟಲ್ ಒನ್. ನೀನು ಚಿಕ್ಕ ಮಕ್ಕಳ ಮತ್ತು ಮೊಲೆ ಕೂಸುಗಳ ಬಾಯಿಂದ. ಇಲ್ಲಿ ನೋಡಿ, ಅರಾಮ್ಯರ ಅಲ್ಲಿ ನಾವು ಓದುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಯಾರು? ಇಲ್ಲಿ ನಾಮಾನನು ಹೇಳುವಂಥದ್ದು 15ನೇ ವಾಕ್ಯ. ಅನಂತರ ಅವನು ತನ್ನ ಪರಿವಾರದೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. ನೀನು ಏನು ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವವರ, ಇಸ್ರಾಯೇಲ್ ಮಕ್ಕಳಿಗೆ ವಿರೋಧವಾಗಿ ಯುದ್ಧ ಮಾಡುವುದು ಅಂದರೆ ಯೆಹೋವನಿಗೆ ವಿರೋಧವಾಗಿ ಯುದ್ಧ ಮಾಡುವಂಥದ್ದು. ಪ್ರಿಯ ದೇವ ಜನರೇ, ನಿನಗೆ ವಿರೋಧವಾಗಿ ಮಾತನಾಡುವುದು ಅಂದರೆ ಸರ್ವಶಕ್ತನಾದ ದೇವರಿಗೆ ವಿರೋಧವಾಗಿ ಮಾತನಾಡುವಂಥದ್ದು. ನೋಡಿ, ಇಂಥವರ ಬಾಯನ್ನ ಕಟ್ಟುವುದಕ್ಕೋಸ್ಕರವಾಗಿ ದೈವಶಾಸ್ತ್ರದಲ್ಲಿ ಪ್ರವೀಣರನ್ನ ಕರ್ಕೊಂಡು ಬರ್ತೇನೆ ಎಂಬುದಾಗಿ ಅಲ್ಲ, ವಿದ್ಯಾಭ್ಯಾಸದಲ್ಲಿ ಉನ್ನತರಾದವರನ್ನ ಕರೆತರ್ತೇನೆ ಎಂಬುದಾಗಿ ಅಲ್ಲ, ಧಾರ್ಮಿಕ ನಾಯಕರುಗಳನ್ನು ಕರೆತರ್ತೇನೆ ಎಂಬುದಾಗಿ ಅಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀನು ಚಿಕ್ಕ ಮಕ್ಕಳ ಅಂದ್ರೆ ಗಣನೆಗೆ ಬಾರದವರ ಮತ್ತು ಮೊಲೆ ಕೂಸುಗಳ ಬಾಯಿಂದ. ನೋಡಿ, ಆ ಒಂದು ಸಾಕ್ಷಿಯ ಮಾತನ್ನ ಆ ಇಸ್ರಾಯೇಲ್ ದೇಶದ ಹೆಣ್ಣು ಮಗಳು, ಪ್ರಾಯಕ್ಕೆ ಬಾರದವಳು ಹೇಳಿದಂತಹ ಆ ಸಾಕ್ಷಿಯ ಮಾತನ್ನ ಕೇಳಿದಂತಹ ನಾಮಾನನ ಹೆಂಡತಿ, ನಾಮಾನನು ಅರಾಮ್ಯರ ಅರಸನು ಮರು ಪ್ರಶ್ನೆ ಮಾಡದೆ ಓದದರ ಫಲವಾಗಿ ಇಲ್ಲಿ ನಾಮಾನನು ಹೇಳುವಂಥದ್ದು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. ಬಲವಾದ ಸಾಕ್ಷಿ. ಇದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಗೆ ನಾವು ನಮ್ಮ ಗಮನವನ್ನು ಹರಿಸೋಣ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ಅದರ 11ರಿಂದ 17 ವಾಕ್ಯ ನೋಡಿ. ಇಲ್ಲಿ ಸಭೆ ಪ್ರಾರಂಭ ಆಯಿತು, ಸಭೆಯ ಪೀಡನೆ ಪ್ರಾರಂಭ ಆಯಿತು. ಅನೇಕರು ಅನೇಕ ವಿಧದಲ್ಲಿ ಸಭೆಯನ್ನ ಪೀಡಿಸುವುದಕ್ಕೆ ಪ್ರಾರಂಭಿಸಿದರು. ಅಲ್ಲಿ ನಾವು ನೋಡುವಂಥದ್ದು 7ನೇ ಅಧ್ಯಾಯದಲ್ಲಿ ಮೊದಲ ರಕ್ತಸಾಕ್ಷಿಯಾಗಿ
ಸ್ಟೇಫನು ಕೊಲ್ಲಲ್ಪಟ್ಟ. ಸೊ ಇಲ್ಲಿಗೆ ಸಾಲದೆ ಸೌಲನು ಸಭೆಯನ್ನ ಹಿಂಸಿಸುವುದಕ್ಕೆ ಪ್ರಾರಂಭಿಸಿದ. ಸೊ ಎಲ್ಲ ವಿಧದಲ್ಲಿಯೂ ಪೀಡನೆಯ ಪೀಡನೆಯಲ್ಲಿ ಮುಳುಗಿ ಹೋಗಿರುವಂತಹ ಆದಿಮ ಸಭೆ, ಪೀಡನೆಯಲ್ಲಿ ಮುಳುಗಿ ಹೋಗಿರುವಂತಹ ಆದಿಮ ಸಭೆ. ಸೊ ಆ ಕಾಲದಲ್ಲಿ ಅರಸನಾದ ಹೆರೋದನು ಸಭೆಯನ್ನ ಪೀಡಿಸುವುದಕ್ಕೆ ಕೈ ಹಾಕಿದ. ಒಂದು ಕಡೆಯಿಂದ ಯಹೂದ್ಯರಿಂದ ಪೀಡನೆ, ಮತ್ತೊಂದು ಕಡೆಯಿಂದ ಧಾರ್ಮಿಕ ನಾಯಕರುಗಳಿಂದ ಪೀಡನೆ, ಮತ್ತೊಂದು ಕಡೆಯಿಂದ ರೋಮ ಸಾಮ್ರಾಜ್ಯದವರಿಂದ ಪೀಡನೆ. ಹೀಗೆ ಪೀಡನೆ 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 ಸಭೆಯ ಪರಿಸ್ಥಿತಿ. ಹೀಗಿರುವಾಗ ಅರಸನಾದ ಹೆರೋದನು ಸಹ ಸಭೆಯನ್ನ ಪೀಡಿಸುವುದಕ್ಕೆ ಪ್ರಾರಂಭಿಸಿದ. ಅವನ ಪೀಡನೆ ಪ್ರಾರಂಭವಾಗುವಂಥದ್ದು ಯೇಸುವಿನ ಪ್ರೀತಿಯ ಶಿಷ್ಯನಾದಂತಹ ಅಥವಾ ಯೇಸುವಿನ ಒಡ್ಡೊಳಗದಲ್ಲಿ ಇದ್ದಂತಹ ಶಿಷ್ಯರಾಗಿದ್ದಂತಹ ಪೇತ್ರ, ಯಾಕೋಬ, ಯೋಹಾನ, ಈ ಮೂವರಲ್ಲಿ ಒಬ್ಬನಾದಂತಹ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸುವುದರ ಮೂಲಕ. ಯಾವುದೇ ರೀತಿಯ ವಿಚಾರಣೆ ಇಲ್ಲ, ಯಾವುದೇ ಇಲ್ಲ. ಆ ಸಮಯದಲ್ಲಿ ಇರೋದು ಏನು ಮಾಡ್ದ? ಸಭೆಯಲ್ಲಿ ಯೋಹಾನನ ಅಣ್ಣನಾದ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸ್ದ. ಸೊ ಇದು ಯಹೂದ್ಯರಿಗೆ ಸಂತೋಷ ಆಯಿತು. ಯಾಕಂದ್ರೆ ಯೇಸುವಿನ ಶಿಷ್ಯರನ್ನು ಹಾಗೆ ಮಾಡುತ್ತಿದ್ದಂತಹ ಯಹೂದ್ಯರಿಗೆ ಹೆರೋದನು ಮಾಡಿದಂತಹ ಈ ಒಂದು ಕಾರ್ಯ ಬಹಳ ಖುಷಿ ತಂದ್ಬಿಡ್ತು. ಸೊ ಯಹೂದ್ಯರ ಪ್ರೀತಿಯನ್ನ ಸಂಪಾದಿಸಬೇಕೆಂಬ ಉದ್ದೇಶದಿಂದ ಈ ಹೆರೋದನು ಅಲ್ಲಿಗೆ ನಿಲ್ಲದೆ ಪೇತ್ರನನ್ನ ಸೆರೆ ಹಿಡಿದು ಅವನನ್ನು 16 ಸಿಪಾಯಿಗಳ ವಶಕ್ಕೆ ಕೊಟ್ಟ. ಅವನನ್ನ ಕಾಯುವುದಕ್ಕೆ ಸೆರೆಮನೆಯ ಒಳಗಿನ ಕೋಣೆಯಲ್ಲಿ ಅವನನ್ನು ಭದ್ರವಾಗಿ ಕಾಪಾಡುವುದಕ್ಕೆ ಅವನನ್ನು ಒಪ್ಪಿಸಿಕೊಟ್ಟ. ಇಲ್ಲಿ ಹೆರೋದನ ಉದ್ದೇಶ ಅನ್ನುವಂಥದ್ದು, ಪಸ್ಕ ಹಬ್ಬವಾದದರ ಫಲವಾಗಿ ಅನೇಕ ಯಹೂದ್ಯರು ಯೆರೂಸಲೇಮಿಗೆ ಆ ಒಂದು ಪಸ್ಕ ಹಬ್ಬದ ಯಾತ್ರೆಗೋಸ್ಕರವಾಗಿ ಬಂದಿದ್ದಾರೆ. ಸೊ ಈ ಜನರ ಮುಂಭಾಗದಲ್ಲಿ ಈ ಜನರು ಇರುವಾಗ ಈ ಪಸ್ಕದ ಸಂದರ್ಭದಲ್ಲಿ ಇವನನ್ನು ಕೊಂದರೆ ಯಾರು ಅಷ್ಟಾಗಿ ನನ್ನನ್ನು ಗಮನಿಸೋದಿಲ್ಲ. ಪಸ್ಕ ಹಬ್ಬವಾದ ನಂತರ ದೂರ ದೇಶದಿಂದ ಬಂದಿರುವಂತಹ ಯಹೂದ್ಯರು ತಮ್ಮ ತಮ್ಮ ಊರುಗಳಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಪೇತ್ರನನ್ನ ಬಹಿರಂಗವಾಗಿ ಕೊಂದಾಕಿಬಿಟ್ರೆ ನನ್ನನ್ನು ಎಲ್ಲರೂ ಅಂಗೀಕಾರ ಮಾಡ್ತಾರೆ. ಇದು ಹೆರೋದನ ಒಂದು ಚಿಂತೆ. ನೋಡಿ, ಯಾಕೋಬನು ಕೊಲ್ಲಲ್ಪಟ್ಟನು, ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟನು. ಆಗ ಸಭೆ ಆಸಕ್ತಿಯಿಂದ ಅವನಿಗಾಗಿ ಪ್ರಾರ್ಥನೆ ಮಾಡಿದರು. ಆಸಕ್ತಿಯಿಂದ ಅಂದ್ರೆ ಹೇಳಿದ್ರೆ ಅವರು ಬೋರಲು ಬಿದ್ದು ಎಂಬ ಅರ್ಥವನ್ನ ಮೂಲ ಭಾಷೆಯಲ್ಲಿ ನೋಡ್ತೇವೆ. ಬೋರಲು ಬಿದ್ದು, ದೇ ಸ್ಟ್ರೆಚ್ ದೇರ್ ಬಾಡಿ ಟುವರ್ಡ್ಸ್ ಎಂಬ ಅರ್ಥವನ್ನ ಆ ಪದಕ್ಕೆ ನಾವು ನೋಡ್ತೇವೆ. ನೋಡಿ, ಸಭೆ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿತು. ನೋಡಿ, ಪೇತ್ರನ ಪರಿಸ್ಥಿತಿ 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ, 16 ಸಿಪಾಯಿಗಳಲ್ಲಿ 2 ಸಿಪಾಯಿಗಳು ಅವನ ಎಡಗಡೆ ಬಲಗಡೆಯಲ್ಲಿ ಕೂತಿದ್ದಾರೆ ಅಥವಾ ನಿಂತಿದ್ದಾರೆ, ವಾಟ್ ಎವರ್ ಇಟ್ ಮೇ ಬಿ. ಮತ್ತೆ ಒಂದೇ ಒಂದು ಖುಷಿ ಏನಂದ್ರೆ ಅಲ್ಲೂ ಪೇತ್ರ ನಿದ್ರೆ ಮಾಡ್ತಾ ಇದ್ದ. ಸೊ ತಕ್ಷಣವಾಗಿ ನಾವು ನೋಡ್ತೇವೆ, ಇಲ್ಲಿ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ, ಪೇತ್ರ ನಿದ್ರೆ ಮಾಡ್ತಾ ಇದ್ದಾನೆ. ಅಕ್ಕಪಕ್ಕದಲ್ಲಿ 2 ಸಿಪಾಯಿಗಳಿದ್ದಾರೆ. ಆ ಸೆರೆಮನೆಯ ಮುಂಭಾಗದಲ್ಲಿ ಬಾಕಿ
14 ಜನ ಸಿಪಾಯಿಗಳು ಕಾಯ್ತಾ ಇದ್ದಾರೆ, 14 ಜನ ಸಿಪಾಯಿಗಳು ಕಾಯ್ತಾ ಇದ್ದಾರೆ. ಆ ಸೆರೆಮನೆಗೆ 2 ಬಾಗಿಲುಗಳು ಭದ್ರವಾಗಿ ಕಾಯಲ್ಪಟ್ಟಿದೆ, ಅಲ್ಲೂ ಸಹ ಸಿಪಾಯಿಗಳಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಈ ಹೆರೋದನು ಪೇತ್ರನನ್ನ ತನ್ನ ಆ ಒಂದು ಸಂರಕ್ಷಣೆಯ ವಲಯದಲ್ಲಿ ಅವನ ಭದ್ರವಾಗಿ ಇಟ್ಕೊಂಡಿದ್ದಾನೆ. ಕಾರಣ, ಇದಕ್ಕಿಂತ ಮುಂಚೆ ಪೇತ್ರ ಏನ್ ಮಾಡಿದ? ಅವನು ಹೊರ ಹೋಗಿರುವಂತ ಸಂಗತಿ ನಾವು ನೋಡ್ತೇವೆ. ಅದು ಈ ಬಾರಿ ಹೆರೋದ ತೀರ್ಮಾನ ಮಾಡ್ಬಿಟ್ಟ, somehow I want to kill him. ಬೇರೆ ಯಾರನ್ನು ಮುಟ್ಟಿಲ್ಲ, ಮೇನ್ ಪಾರ್ಟಿ, ಮೇನ್ ಅಂದ್ರೆ ಇಲ್ಲಿ ಹೊಡೆದ್ರೆ ಗೊತ್ತಾಗ್ತದೆ, ಇಲ್ಲಿ ಹೊಡೆದ್ರೆ ಬಾಕಿ ಎಲ್ಲ ಚದುರೋಗ್ಬಿಡ್ತತೆ, ಬಾಕಿ ಎಲ್ಲ ಇಲ್ಲದೆ ಆಗ್ಬಿಡ್ತತೆ. ಸೊ ದಟ್ ವಾಸ್ ಅ ಪ್ಲಾನ್. ಸಿ ವಾಟ್ ಎವರ್ ಇಟ್ ಮೇ ಬಿ, ವಿ ನೋ ದಟ್ ಸಭೆ ಪ್ರಾರ್ಥನೆ ಮಾಡ್ತು, ಕರ್ತನ ದೂತನ ಇಳಿದು ಬಂದ, ಸರಪಳಿಯನ್ನು ಕಳಚಿಬಿಟ್ಟ, ಅವರಿಬ್ರಿಗೂ ಗೊತ್ತಾಗಿಲ್ಲ, ಸೆರೆಮನೆಯ ಕದಗಳು ತೆರೆಯಲ್ಪಟ್ಟಿತು, ಕರ್ತನ ದೂತನು ಅವನನ್ನು ಪಟ್ಟಣದ ಹೊರಗಡೆ ತಂದು ನಿಲ್ಲಿಸಿದ. ಸೊ ಇದನ್ನು ಕಂಡಂತಹ, ತದನಂತರವಾಗಿ ಎಚ್ಚರಗೊಂಡಂತಹ ಪೇತ್ರ, ಸೊ ಯೆಹೋವನು ನನ್ನನ್ನು, ಕರ್ತನು ನನ್ನನ್ನು ಹೆರೋದನ ಕೈಯಿಂದಲೂ ಯಹೂದ್ಯರ ಕೈಯಿಂದಲೂ ಬಿಡಿಸಿದ್ದಾನೆ ಎಂದು ತಿಳಿದು ಅವನು ಯೋಚನೆ ಮಾಡಿ, ಯಾರ ಮನೆ ಹತ್ರ ಇದೆ ನೋಡಿದಾಗ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಮನೆ ಹತ್ರ ಇತ್ತು. ಅವನು ಅಲ್ಲಿಗೆ ಹೊರಟ. ಸೊ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು, ಇನ್ಕ್ಲೂಡಿಂಗ್ ಯೇಸುವಿನ ಶಿಷ್ಯರು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಏನಕ್ಕೋಸ್ಕರವಾಗಿ? ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಪೇತ್ರನು ಕದವನ್ನ ತಟ್ಟಿದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದಾಸಿಯಾದಂತಹ ರೋದೆ ಎಂಬ ಹೆಣ್ಣು ಮಗಳು, ನೋಡಿ, ಹೆಣ್ಣು ಮಗಳು ಬಂದು ಪೇತ್ರನ ಶಬ್ದವನ್ನ ಗುರುತು ಮಾಡಿಕೊಂಡು ಸಂತೋಷದಿಂದ ಕದವನ್ನ ತೆಗೆಯದೆ ಓಡಿ ಹೋಗಿ ಪ್ರಾರ್ಥಿಸುತ್ತಿದ್ದಂತಹ ಶಿಷ್ಯರಿಗೆ, ಪ್ರಾರ್ಥಿಸುತ್ತಿದ್ದಂತಹ ಜನರಿಗೆ ಹೇಳಿದಂತಹ ಮಾತು, ಪೇತ್ರನು ಬಂದಿದ್ದಾನೆ, ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ. ನೋಡಿ 14ನೇ ವಾಕ್ಯ, ಅವರು ಯಾರು? ಪೇತ್ರನ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಂತಹವರು. ಅವಳಿಗೆ, ಯಾರಿಗೆ? ಈ ಹೆಣ್ಣು ಮಗಳಿಗೆ, ಈ ದಾಸಿಗೆ, ನಿನಗೆ ಹುಚ್ಚು ಹಿಡಿದದೆ. ಆರ್ ಯು ಮ್ಯಾಡ್? ಯಾಕೆ ಇದು ಹೇಳಿದ? ಯಾರು? ಹೆಣ್ಣು ಮಗಳು. ಈಗ ಯಾರು? ದಾಸಿ. ಸೊ ದೇ ಆರ್ ನಾಟ್ ರೆಡಿ ಟು ಲಿಸನ್. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಅರಾಮ್ಯನಾದಂತಹ ವ್ಯಕ್ತಿ, ಇಸ್ರಾಯೇಲ್ನ ಒಬ್ಬ ಹೆಣ್ಣು ಮಗಳು ಸಮಾರ್ಯದಲ್ಲಿ ಪ್ರವಾದಿ ಇದ್ದಾನೆ ಎಂಬುದಾಗಿ ಹೇಳಿದಾಗ ಆಕೆಯ ಬಳಿಗೆ ಮರು ಮಾತಾಡದೆ ಪತ್ರಿಕೆಯೊಂದಿಗೆ ಬಿಡುಗಡೆ ಸ್ವಸ್ಥತೆ ಹೊಂದಿಕೊಳ್ಳುವುದಕ್ಕೆ ಹೋದಂಥದ್ದು ಇಲ್ಲಿ ಪ್ರಾರ್ಥಿಸುವಂತಹ ಸಭೆ, ಆಸಕ್ತಿಯಿಂದ ಪ್ರಾರ್ಥಿಸುವಂತಹ ಸಭೆ. ರೋದೆ ಎಂಬ ಹೆಣ್ಣು ಮಗಳು, ಚಾಕರಿ ಕೆಲಸ ಮಾಡುವಂತವಳು, ದಾಸಿ. ನೋಡಿ, ಪೇತ್ರ ಕದವನ್ನ ತಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅದನ್ನ ನಂಬುವುದಕ್ಕೆ ಸಿದ್ಧರಿಲ್ಲ. ಅವರು ಹೇಳುವಂಥದ್ದು, ನಿನಗೆ ಹುಚ್ಚಿಡ್ದಿದೆ, ಯು ಬಿಕಮ್ ಮ್ಯಾಡ್. ಆಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ, ಆಗ ಅವ್ರು ಹೇಳುವಂಥದ್ದು ಅವನ ದೂತನಾಗಿರಬೇಕು, ಮೇ ಬಿ ದ ಏಂಜಲ್. ಸ್ಟಿಲ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಆಕೆಯ ಮಾತನ್ನ ಅಂಗೀಕರಿಸುವುದಕ್ಕೆ ಇವರು ಸಿದ್ಧರಿಲ್ಲ.
Petra, keep on knocking. So when they opened, they marveled. ಅವರು ಕದವನ್ನು ತೆರೆದಾಗ ಅವ್ರಿಗೇನಾಯ್ತು? ಬೆರಗಾಗ್ಬಿಟ್ರು. ಪ್ರಿಯರೇ, ನಮ್ಮ ಸಭೆಗಳಲ್ಲಿ ಇಂತಹ ಒಂದು ಅನುಭವ, ಒಬ್ಬ ಹೆಣ್ಣು ಮಗಳು ಇಂತಹ ಒಂದು ಸಾಕ್ಷಿಯನ್ನ ಹೇಳುವುದಾದರೆ ಅದನ್ನು ನಾವು ಅಂಗೀಕರಿಸುವುದಕ್ಕೆ ಸಿದ್ಧರಿದ್ದೇವಾ? ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ. ಆ ಕಾಲದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಹೆಣ್ಣಿಗೆ, ಮಕ್ಕಳಿಗೆ ಯಾವ ಸ್ಥಾನಮಾನ ಇಲ್ಲದೆ ಇರುವಂತಹ ಆ ಕಾಲದಲ್ಲಿ, ಅದರಲ್ಲಿ ಹೆಣ್ಣು ಮಗಳಿಗೆ ಯಾವ ಸ್ಥಾನವೂ ಇಲ್ಲದೆ ಇರುವಂತಹ ಆ ಸಮಯದಲ್ಲಿ ಅರಾಮ್ಯನಾದಂತಹ ಆ ವ್ಯಕ್ತಿ, ದಾಸಿಯಾದಂಥವಳು ಹೇಳಿದ ಮಾತಿಗೆ ಎದುರು ಮಾತಾಡದೆ ಸ್ವಸ್ಥತೆಯನ್ನ, ಬಿಡುಗಡೆಯನ್ನ ಹೊಂದಿಕೊಳ್ಳುವುದಕ್ಕೆ ಆತ ಹೊರಟು ಹೋಗಿ, ಆತ ಹೇಳುವಂಥದ್ದು, ಇಸ್ರಾಯೇಲರ ದೇವರಾದ ಯೆಹೋವನು ಹೊರತಾಗಿ ಈ ಭೂಲೋಕದಲ್ಲಿ ಬೇರೆ ದೇವರುಗಳು ಇಲ್ಲ. ದೃಢವಾದಂತಹ ಒಂದು ಮಾತು. ಆದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ರೋದೆ ಎಂಬ ಚಾಕರಿಯವಳು, ಕೆಲಸದವಳು, ಪೇತ್ರನು ಬಂದಂತಹ ವಿಚಾರವನ್ನ ತಿಳಿಯಪಡಿಸಿದಾಗ ಅಲ್ಲಿದ್ದಂಥವರ ಪ್ರತಿಕ್ರಿಯೆ, ಯು ಆರ್ ಎ ಮ್ಯಾಡ್, ನಿನಗೆ ಹುಚ್ಚು ಹಿಡಿದದೆ. ಮತ್ತೆ ಹೇಳ್ತಾ ಇದ್ರೆ, ಮೇ ಬಿ ಈಸ್ ಅನ್ ಏಂಜಲ್, ಕೆಲವೊಮ್ಮೆ ದೂತ ಇರಬಹುದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇಬ್ಬರು ದೂತರು ಕಾವಲಾಗಿರ್ತಾರೆ ಎಂಬುವಂತಹ ಒಂದು ನಂಬಿಕೆ ಯಹೂದ್ಯರಲ್ಲಿ ಇರುವಂತದ್ದಾಗಿದೆ. ಅವರು ಹೇಳುವಂತರು, ಸಿ ಒನ್ ಆಫ್ ಇಸ್ ಏಂಜಲ್. ಪ್ರಿಯರೇ, ಯೋಚನೆ ಮಾಡಿ, ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ನಾವು ಯಾವ ಒಂದು ವಿಧದಲ್ಲಿ ಅವರನ್ನು ನಾವು ನೋಡುವಂಥವರಾಗಿದ್ದೇವೆ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಅರಣ್ಯಕಾಂಡ 27ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತದಿಂದ ಹೊರಟು ಬಂದು ಮೋಶೆಯವರಿಗೆ ದೇಶವನ್ನ ವಿಭಾಗಿಸಿ ಕೊಡುವಂತಹ ಸಂದರ್ಭದಲ್ಲಿ ಯೋಸೇಫನ ಕುಲದಲ್ಲಿ, ಮನಸೆ ವಂಶದಲ್ಲಿ ಮಾಕೀರನ ಮರಿಮಗನು, ಗಿಲ್ಯಾದನ ಮೊಮ್ಮಗನು, ಎಫೇರನ ಮಗನೂ ಆದ ಚಲ್ಫಹಾದನ ಹೆಣ್ಣು ಮಕ್ಕಳು ಮೋಶೆಯ ಬಳಿಗೆ ಬಂದು ಹೇಳ್ತಾರೆ, ಸೊ ನೀವು ನಮಗೆ ಸ್ವಾಸ್ಥ್ಯವನ್ನ ಕೊಡದೇ ಇರುವಂಥದ್ದು ಸರಿಯಲ್ಲ. ಮೋಶೆ ದೇಶವನ್ನು ವಿಭಾಗಿಸಿ ಕೊಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಕುಲಕ್ಕೆ ಎಷ್ಟೆಷ್ಟು ಗಂಡು ಮಕ್ಕಳಿದ್ದಾರೆ ಆ ಕುಲಗಳಿಗೆ ಅನುಗುಣವಾಗಿ ದೇಶವನ್ನು ಹಂಚಿಕೊಟ್ಟ. ಆದರೆ ಯೋಸೇಫನ ಆ ಒಂದು ಮನಸೆ ವಂಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಲ್ಫಹಾದನಿಗೆ ಗಂಡು ಮಕ್ಕಳಿಲ್ಲ, ಆತನಿಗೆ ಇರುವಂಥದ್ದು ಹೆಣ್ಣು ಮಕ್ಕಳು ಮಾತ್ರ. 1, 2, 3, 4, 5 ಮಹಲ, ನೋವಾ, ಓಗ್ಲಾ, ಮಿಲ್ಕಾ, ತಿರ್ಚಾ. ಸೊ ಅವರನ್ನ ಬಿಟ್ಟು ಅವರಿಗೆ ಸ್ಥಳವನ್ನ ಕೊಡದೆ ಬಾಕಿ ಸ್ಥಳವನ್ನ ಎಲ್ಲರಿಗೂ ವಿಭಾಗಿಸಿ ಕೊಟ್ಟ. ಸೊ ಇದನ್ನು ಅರಿತಂತಹ ಚಲ್ಫಹಾದನ ಮಕ್ಕಳು ಮೋಶೆಯ ಮುಂಭಾಗದಲ್ಲಿ ಬಂದು ಹೇಳುವಂಥದ್ದು, ಸೊ ನಮ್ಮ ತಂದೆ ತೀರಿ ಹೋದ, ಅವನಿಗೆ ಗಂಡು ಮಕ್ಕಳಿಲ್ಲ. ಸೊ ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲದ ಕಾರಣದಿಂದ ಅವನ ಹೆಸರನ್ನು ಕುಲದಿಂದ ತೆಗೆದು ಹಾಕುವಂಥದ್ದು ಸರಿಯಲ್ಲ, ನ್ಯಾಯವ ಇದು? ಪ್ರಶ್ನೆ ಕೇಳ್ತಾ ಇದ್ದಾರೆ. ದರ್ ಆಸ್ಕಿಂಗ್ ಕ್ವಶನ್.
ಈ ಒಂದು ಪ್ರಶ್ನೆ, ಈ ಒಂದು ಕಾಂಪ್ಲಿಕೇಟೆಡ್ ಕಾರ್ಯ ಬಂದಂತಹ ಸಂದರ್ಭದಲ್ಲಿ ಮೋಶೆ ದೇವರಿಗೆ, ಯೆಹೋವನಿಗೆ ಪ್ರಾರ್ಥನೆ ಮಾಡ್ದ. ಆಗ ಯೆಹೋವನು ಹೇಳುವಂಥದ್ದು, ಚಲ್ಫಾದನ ಮಕ್ಕಳು ಹೇಳುವಂಥದ್ದು ನ್ಯಾಯ. ಅವರಿಗೂ ಸಹ ಅವರ ತಂದೆಯ ಕುಲದಲ್ಲಿ ಪಾಲನ ಕೊಡಬೇಕು. ಯು ಶುಡ್ ನಾಟ್ ಟೇಕ್ ದ ನೇಮ್. ಈ ಒಂದು ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಆಲ್ಸೋ, ಹಳೆ ಒಡಂಬಡಿಕೆಯಲ್ಲಿಯೂ ಸರ್ವಶಕ್ತನಾದ ದೇವರು ಹೆಣ್ಣು ಮಕ್ಕಳನ್ನ ವಿಭಿನ್ನವಾಗಿ ಕಾಣುವಂಥದ್ದಾಗಿ ನಾವು ನೋಡೋದಿಲ್ಲ. ಯು ಮಸ್ಟ್ ಗಿವ್ ದ ಪೊಸಿಷನ್. ಪ್ರಿಯರೇ, ಈ 21ನೇ ಶತಮಾನದಲ್ಲಿ ನಾವು ಜೀವಿಸುವಂತಹ ಈ ಕಾಲಘಟ್ಟಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ಏಕ ರೀತಿಯಾಗಿ ನೋಡಿಕೊಳ್ಳಬೇಕಾದಂಥದ್ದು ಪ್ರಾಮುಖ್ಯವಾಗಿದೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬ ತಂದೆ ತನ್ನ ಒಬ್ಬಳೆ ಮಗಳ ಸ್ವಸ್ಥತೆಗೋಸ್ಕರವಾಗಿ ಆತನು ಹೇಳುವಂಥದ್ದು, ಆತನು ಯಾಯಿರನು ಸಭಾಮಂದಿರದ ಅಧಿಕಾರಿ. ಆತ ಹೇಳುವಂಥದ್ದು, ನನ್ನ ಒಬ್ಬಳೆ ಮಗಳು ಕೇವಲ 12 ವರ್ಷ ಪ್ರಾಯ, ಈಸ್ ಗೋಯಿಂಗ್ ಟು ಡೈ, ಆಕೆ ಮರಣಿಸಲಿದ್ದಾಳೆ. ಸೊ ನೀನು ಬಂದು ಆಕೆಯನ್ನು ಸ್ವಸ್ಥಪಡಿಸು. ಹೆಣ್ಣು ಮಗಳು ಹೋದ್ರೆ ಹೋಗ್ಲಿ, ಮುಂದೆ ಗಂಡು ಮಕ್ಕಳು ಹುಟ್ಟಬಹುದು ಎಂಬುದಾಗಿ ಯಾಯಿರ ಯೋಚನೆ ಮಾಡಲಿಲ್ಲ. ತನ್ನ ಮಗಳು ಸಾಯುವಂತಹ ಪರಿಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ನೀನು ಬಂದು ಆಕೆಯನ್ನು ಮುಟ್ಟಿದ್ರೆ ನನ್ನ ಮಗಳು ಬದುಕ್ತಾಳೆ. ನಿತ್ಯ ನಿರಂತರವಾಗಿ ಬದುಕಬೇಕು ಎಂಬುದಾಗಿ ಅಲ್ಲ, ಆದರೆ ಈ ಚಿಕ್ಕ ಪ್ರಾಯದಲ್ಲಿ ಆಕೆ ಮರಣಿಸುವಂಥದ್ದು ನನಗೆ ಸರಿ ಕಾಣ್ತಾ ಇಲ್ಲ. ನೀನು ಆಕೆಯನ್ನು ಮುಟ್ಟಿ ಆಕೆಯನ್ನು ಸ್ವಸ್ಥಪಡಿಸಬೇಕು. ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರ ಸಂಗಡ ಹೋಗಿ ಅದಕ್ಕಿಂತ ಮುಂಚಿತವಾಗಿ ಆಕೆ ಮರಣಿಸಿದರೂ ಸಹ ಆಕೆಯನ್ನ ತಿರುಗಿ ಎಬ್ಬಿಸುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬ ತಂದೆಯ ಮನೋಭಾವ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ದೇವರು ಅವರದೇ ಆದ ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಆ ಕರ್ತವ್ಯವನ್ನ ಅವರವರು ನಿರ್ವಹಿಸುವಾಗ ನಾವು ಶಿಷ್ಯರ ಹಾಗೆ ಅವರನ್ನು ಹೀಯಾಳಿಸದೆ ಅವರನ್ನು ಒಪ್ಪಿಕೊಳ್ಳುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಒಂದು ಸಾರಿ ಯೋಚನೆ ಮಾಡಿ, ಆರ್ ವಿ ರೆಡಿ ಟು ಅಕ್ಸೆಪ್ಟ್ ದ ಲೀಸ್ಟ್ ಒನ್? ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಸಮಾಜದಲ್ಲಿ ಕನಿಷ್ಠರಾಗಿರುವಂಥವರು, ನಮ್ಮ ಸಭೆಯಲ್ಲಿ ಕನಿಷ್ಠರಾಗಿರುವಂಥ ವ್ಯಕ್ತಿ ಯಾವುದಾದರೂ ಒಂದು ಆಲೋಚನೆಯನ್ನು, ದೈವಿಕ ಆಲೋಚನೆಯನ್ನು ಹೇಳುವಾಗ ಅದನ್ನು ಸ್ವೀಕಾರ ಮಾಡುವಂತಹ ಮನಸ್ಸು ನಮಗೆ ಉಂಟಾ? ಆರ್ ವಿ ರೆಡಿ ಫಾರ್ ದ್ಯಾಟ್? ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳುವಂಥದ್ದು, ಆತನು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ಕನಿಷ್ಠರನ್ನ ಆರಿಸ್ಕೊಂಡ, ಬಲವಂತರನ್ನ ನಾಚಿಕೆ ಪಡಿಸುವಂತಕ್ಕಾಗಿ ಬಲಹೀನರನ್ನ ಆರಿಸ್ಕೊಂಡ. ಹೌದು ಪ್ರಿಯರೇ, ದೇವರು ಯಾರನ್ನು ಯಾವ ವಿಧದಲ್ಲಿಯೂ ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ಅಂಗೀಕರಿಸುವಂತ ಮನಸ್ಸು ನಮ್ಮಲ್ಲಿ ಇದೆಯೋ ಎಂಬುವಂಥದ್ದನ್ನ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ದೇವರೇ, ಈ ಲೋಕದಲ್ಲಿ ಕನಿಷ್ಠವೆಂಬುದಾಗಿ ನಾವು ಯಾವುದನ್ನು ಎಣಿಸದೆ ಕರ್ತನೆ, ಎಲ್ಲವನ್ನು ನಿನ್ನ ದೃಷ್ಟಿಕೋನದಲ್ಲಿ ನೋಡಿ ಅದನ್ನು ಕರ್ತನೆ ಅಂಗೀಕರಿಸುವಂತಹ ಮನಸ್ಸನ್ನು ನಮಗೆ ದಯಪಾಲಿಸಿಕೊಡು. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವನಲ್ಲಿ ಆಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ದೇವರು ಈ ವಾರದ ಪ್ರತಿಯೊಂದು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಮಾರ್ಗ ನಡೆಸಲಿ.